ಹರೇ ರಾಮ. ಯತ್ರೈವ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ. ಯತ್ರೈವ ಯತ್ರೈವ ಶಿರೋ ಮದೀಯಂ ತತ್ರೈವ ತತ್ರೈವ ಪದದ್ವಯಂ ತೇ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಿನ್ನೆ ಅಮೃತವೇ ಆಹಾರವಾದಾಗ ಎಂಬ ಕುರಿತು ಕೆಲ ಹೊತ್ತು ಅನುಸಂಧಾನ ನಡೆದಿತ್ತು. ಇವತ್ತು ಅದರ ಮುಂದುವರಿಕೆ ಅಮೃತಪಾನದ ಸುತ್ತಮುತ್ತ ಎಂಬ ವಿಷಯ ಎಂದು ಇಟ್ಕೊಂಡಿರುವಂಥದ್ದು ನಿನ್ನೆಯ ಶೇಷ. ಅದಕ್ಕೆ ಮೊದಲು ಏನು ನಿಮ್ಮ ಮನಸ್ಸಿನಲ್ಲಿ ಉಳಿತು ನಿನ್ನೆಯ ಪಾಠದಿಂದ ಮತ್ತು ಏನು ತಗೊಂಡ್ರಿ ಅನ್ನೋದನ್ನು ಒಂದೊಂದು ಮಾತಲ್ಲಿ ಕೆಲವು ಜನ ನೀವು ಹೇಳಿದರೆ ಅದು ಮುಂದಿನ ಪಾಠಕ್ಕೆ ಪೀಠಿಕೆ ಆಗ್ಬೋದು. ಇರುವಷ್ಟು ಕೈಗಳು ಮೇಲೆ ಕೆಡ್ತಾ ಇದ್ದಾವೆ. ನಭೌ ವಸತಿ ಸೂರ್ಯಶ್ಚ ತಾಲುಮೂಲೆ ಚ ಚಂದ್ರಮ ಅಂತ ಹೇಳಿದ್ರಿ. ದೀರ್ಘ ನಾಭೌ ವಸತಿ ಸೂರ್ಯಶ್ಚ ತಾಲಮೂಲೆ ಚ ಚಂದ್ರಮಾ. ಹಾಗಂದ್ರೆ ಏನು ಗೊತ್ತಾ ನಿಂಗೆ? ಹೇಳು. ನಾಭಿಮಂಡಲದಲ್ಲಿ ಸೂರ್ಯಮಂಡಲ ಇದೆ. ತಾಲುಮೂಲ ಅಂದ್ರೆ ನಾಲಿಗೆ ತುದಿಯಲ್ಲಿ, ಅಂದ್ರೆ ಇಲ್ಲಿ ಅಂಗುಳು ಅಂತ ಹೇಳ್ತಾರೆ. ಅದನ್ನ ಕಿರುನಾಲಿಗೆ ಅಂತಲೂ ಹೇಳೋದುಂಟು. ಒಳಭಾಗ ಮೇಲೆ ತಲೆಗೆ ಮಾರ್ಗ ಇದೆ ನೋಡಿ, ಗಂಟಲಿಂದ ತಲೆ ಕಡೆ ಹೋಗೋ ದಾರಿ ಇದೆ ನೋಡಿ, ಅಲ್ಲಿ ಆ ಪ್ರದೇಶದಲ್ಲಿ ಅಲ್ಲಿ ಸೂರ್ಯಮಂಡಲ ಇದೆ. ಚಂದ್ರಮಂಡಲ. ಸರಿ, ಬೇರೆ ಬೇರೆಯವರಿಗೆ ಕೊಡು ಸುಧನ್ವ, ಹೊಸೊಬ್ಬರಿಗೆ ಅವಕಾಶ ಕೊಡು. ಈ ಅಮೃತ ಅನ್ನೋದು ಯೋಗಿಗಮ್ಯವಾದದ್ದು. ಅದನ್ನ ಹೌದು, ಯೋಗಿಗಮ್ಯ ಅಥವಾ ಯಾರಿಗೆ ಅದು ಸಿಗುತ್ತೋ ಅವ್ರು ಯೋಗಿಗಳು ಅಂತ. ಯೋಗಿಗಳಿಗೆ ಅಮೃತ ಸಿಗುತ್ತೆ ಅಂತಲೂ ಹೇಳ್ಬೋದು. ಅದು ಸಿಕ್ಕವರು ಯೋಗಿಗಳು, ಅಮೃತ ಸಿಕ್ಕವರು, ಅಂತರಮೃತ ಸಿಕ್ಕವರು ಯೋಗಿಗಳು ಅಂತಲೂ ಹೇಳ್ಬೋದು. ಬಂಧತ್ರಯಸ್ಮಿನ್ ಪರಿಚಯಮಾನೆ ಅಂದರೆ ಮೂರು ಬಂಧಗಳನ್ನ ಯಾರು ತಿಳ್ಕೊಂಡಿರ್ತಾರೋ ಅವರು ದಾರುಣ ಕಾಲಪಾಶ ಅಂತಂದರೆ ಕಾಲಪಾಶ ಇರುವುದಿಲ್ಲ ಅವರಿಗೆ ಅಂತ. ಇದು ಶಂಕರಾಚಾರ್ಯರು ಯೋಗರತ್ನಾವಳಿಯಲ್ಲಿ. ಶಂಕರಾಚಾರ್ಯರ ವಾಕ್ಯ ಅದು. ಅಂದರೆ ಅದನ್ನು ಚಮತ್ಕಾರ ಮಾಡಿದಾರಲ್ಲ ಅವರು ಯೋಗತಾರಾವಳಿಯಲ್ಲಿ, ಆ ಪಂಕ್ತಿಯಲ್ಲಿ. ಈಗ 3 ಬಗೆಯ ಬಂಧಗಳು, ಅದು ಬಂಧದ ಬಿಡುಗಡೆಗೆ ಕಾರಣ ಆಗತ್ತೆ ಅಂತ. ಮೂಲಬಂಧ, ಉಡ್ಯಾಣ ಬಂಧ ಮತ್ತು ಜಾಲಂಧರ ಬಂಧ ಎಂಬ 3 ಬಂಧಗಳು ಹೆಸರಿಗೆ ಬಂಧಗಳವು. ಆದರೆ ಮಾಡೋ ಕೆಲಸ ಏನಂದರೆ ಬಂಧ ಮೋಚನ ಅದನ್ನು ಮಾಡ್ತೇವೆ. ಬಂಧನ ಯಾವುದ್ರದ್ದಿದೆ ನಮಗೆಲ್ಲ ಅಂದರೆ ಕಾಲದ ಬಂಧನ ಇದೆ, ಕಾಲದ ಮಿತಿ ಇದೆ ಅಲ್ವಾ. ಇಂಥ ಸಂವತ್ಸರದಲ್ಲಿ ಇಂಥ ತಿಂಗಳಲ್ಲಿ ಇಂಥ ಮಿತಿಯಲ್ಲಿ ಹುಟ್ಟಿದ್ದು, ಇಂಥ ಸಂವತ್ಸರ ಇಂಥ ತಿಂಗಳು ಇಂಥ ಮಿತಿಯಲ್ಲಿ ಹೋಗಿದ್ದು ಅನ್ನುವಾಗ ಕಾಲದ ಮಿತಿ ಬಂತು. ಪ್ರತಿಯೊಂದಕ್ಕೂ ಕಾಲದ ಮಿತಿ ಬರ್ತದೆ ಈ ಲೋಕದಲ್ಲಿದ್ದಾಗ. ಕಾಲವನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆ 3 ಬಂಧಗಳ ಪರಿಚಯ ಆದರೆ ಅನ್ನುವುದು ಶಂಕರಾಚಾರ್ಯರ ವಾಕ್ಯದ ತಾತ್ಪರ್ಯ. ಅಮೃತ ದ್ರವವನ್ನು ನಾವು ಸೇವಿಸ್ತಿದ್ರೆ ನಮ್ಮಲ್ಲಿ ಮುಪ್ಪು, ವಿಕಾರ, ರೋಗ ಮುಂತಾದದ್ದು ಯಾವುಗಳು ಇರ್ತಿರ್ಲಿಲ್ಲ. ನಾವು ಅಮರರಾಗ್ತಿದ್ದೀವಿ. ಅದಕ್ಕೋಸ್ಕರ ಅಗ್ನಿಯು ನಮ್ಮೊಳಗಿರುವ ಅಮೃತವನ್ನು ಸೇವಿಸ್ತಾ ಇದೆ. ಅದು ಕುಡ್ಕೊಳ್ತಾ ಇದೆ, ನಾವು ಕುಡಿಬೇಕಾಗಿತ್ತು ಅಂತ. ಜಠರಾಗ್ನಿ ದಹಿಸ್ತಾ ಇದೆ, ಜೀವಕ್ಕೆ ಸಲ್ಲಬೇಕಾಗಿತ್ತು. ಸಂದ್ರೆ ಅಥವಾ ಜಠರಾಗ್ನಿಗೆ ಬೀಳುವುದನ್ನು ತಪ್ಪಿಸಿದ್ರೆ ಸಾಕು, ನಾವು
ಮೃತ್ಯುವಿನಿಂದ ಮುಪ್ಪಿನಿಂದ ರೋಗಗಳಿಂದ ಪಾರಾಗ್ತೇವೆ. ಸರಿ. ಅಮೃತಾಹಾರ ಹೇಳಿ ಊಟ ಶುರು ಮಾಡಬೇಕು, ಆವಾಗ ಅಮೃತ ತಿಂದಂಗೆ ಆಗ್ತದೆ. ಅಂದರೆ ಹೇಳಿ ಊಟ ಶುರು ಮಾಡಿದ ಮಾತ್ರಕ್ಕೆ ಆಗತ್ತೆ ಅಂತಲ್ಲ, ಎಲ್ಲಿಂದ ಹೇಳಿದೆ ಅದನ್ನು ಮನಸ್ಸಿಂದ ಹೇಳಬೇಕು, ಜೀವದಿಂದ ಆತ್ಮದಿಂದ ಅದನ್ನು ಭಾವಿಸಿ ನಾವು ಊಟ ಮಾಡೋದಾದರೆ ಊಟ ಮಾಡಿದ್ದು ಅಮೃತ ಆಗೋಕ್ಕೆ ಸಾಧ್ಯ ಇದೆ, ಆ ಅಮೃತ ಸಿಗುವಂತಾಗೋಕ್ಕೆ ಸಾಧ್ಯ ಇದೆ. ಅನ್ನವೇ ಹಾಗೆ ಮಾಡಿಕೊಡುತ್ತೆ. ನೀವ್ಯಾರು ಇಲ್ವಾ? ಅವ್ರಿಗೆ ಕೊಡಿ. ಕಮ್ ಅಂದ್ರೆ ಸುಖ, ಖಮ್ ಅಂದ್ರೆ ಆಕಾಶ. ಕಮ್ ಖಮ್ ಅಲ್ಪ ಪ್ರಾಣ ಮಹಾಪ್ರಾಣ, ವ್ಯತ್ಯಾಸ ಸುಖ ಮತ್ತು ಆಕಾಶ ಅಂತ. ನಾಭಿಮಂಡಲದಲ್ಲಿ ಸೂರ್ಯಮಂಡಲ ಇರುತ್ತೆ, ಅದೇ ಅಗ್ನಿ. ಅಗ್ನಿ ರೂಪವಾಗಿದ್ದಾನೆ. ದಹನಾತ್ಮಕ ಅಂದರೆ ಸೂರ್ಯ ಅಲ್ಲಿ ಅಗ್ನಿ ರೂಪನಾಗಿದ್ದಾನೆ. ಈಗ ಖಗೋಳದ ಸೂರ್ಯಮಂಡಲವೂ ಕೂಡ ಅಗ್ನಿ ರೂಪವೇ ಅಲ್ವಾ? ಇಲ್ಲಿ ಕಾಣ್ತಾ ಇಲ್ಲ ನಮಗೆ, ಆದರೆ ವಿಜ್ಞಾನಿಗಳನ್ನು ಕೇಳಿದರೆ ಅದು ಅದು ಅಗ್ನಿಮಂಡಲ. ಅದು ಅಂದರೆ ಬಹುದೂರದವರೆಗೆ ಬೆಂಕಿ ತನ್ನ ಕೆನ್ನಾಲಿಕೆಗಳನ್ನು ಚಾಚಿದೆ ಎಂಬುದಾಗಿ ಹೇಳ್ತಾರೆ ನೋಡಿ. ಅದಕ್ಕೆ ಹತ್ತಿರ ಇದೆ ಅದು. ಸೂರ್ಯ ಅಗ್ನಿಯಾಗಿ ನಾಭಿಮಂಡಲದಲ್ಲಿದ್ದಾನೆ. ನಮ್ಮೊಳಗಡೆ 2 ಮಂಡಲಗಳಿದೆ. ಒಂದು ಸೂರ್ಯಮಂಡಲ, ಇನ್ನೊಂದು ಚಂದ್ರಮಂಡಲ. ಸರಿ ಇದೆ. ಸೂರ್ಯಮಂಡಲದ ಗತಿ ಯಾವ ಕಡೆಗೆ ಮತ್ತು ಚಂದ್ರಮಂಡಲದ ಗತಿ ಯಾವ ಕಡೆಗೆ ಹೇಳ್ತೀರಾ? ಓ, ಅಷ್ಟೆಲ್ಲ ಬಂದ್ವಲ್ಲ. ಯಾರು ಹೇಳಿ, ಯಾರಾದ್ರು ಹೇಳಿ. ಸೂರ್ಯಮಂಡಲದ ಗತಿ ಯಾವ ಕಡೆಗೆ, ಚಂದ್ರಮಂಡಲದ ಗತಿ ಯಾವ ಕಡೆಗೆ? ಸೂರ್ಯಮಂಡಲದ ಗತಿ ಊರ್ಧ್ವಗತಿ, ಚಂದ್ರಮಂಡಲ ಅಧೋಗತಿ. ಹಾಗಾಗಿಯೇ ವಿಪರೀತ ಕರಣಿ ಮಾಡಿ ಅಂತ ಹೇಳೋದು. ವಿಪರೀತ ಕರಣಿ ಮಾಡಿದಾಗ ಏನಾಗುತ್ತೆ, ಚಂದ್ರನ ಗತಿ ಅಧೋಮುಖ ಆಗಿದ್ರಿಂದ ಅದು ಕೆಳಗೆ ಹೋಗೋದೇ ಇಲ್ಲ, ಅದು ನಮ್ಮ ಕಡೆಗೆ ತಲೆ ಕಡೆಗೆ ಬರುತ್ತೆ ಅದು ಹಾಗೆ ಮಾಡಿದಾಗ. ಹಾಗೆ ಸೂರ್ಯಮಂಡಲದ ಗತಿ ಊರ್ಧ್ವಮುಖ ಆಗಿದ್ರಿಂದ ಚಂದ್ರನ ಕಡೆ ಬರೋದಿಲ್ಲ, ವಿರುದ್ಧ ದಿಕ್ಕಿಗೆ ಹೋಗುತ್ತೆ ಜ್ವಾಲೆಗಳೆಲ್ಲ. ಹೀಗಾಗಿ ಅಮೃತಕ್ಕೂ ಮತ್ತು ಸೂರ್ಯನಿಗೂ ಮಧ್ಯೆ ಒಂದು ಅಂತರ ಬಂದ್ಬಿಡುತ್ತೆ, ಅಮೃತ ನಮಗೆ ಉಳಿಯುತ್ತೆ. ಊಟ ಮಾಡುವಾಗ ಉಸಿರಾಡ್ಸೋ ಅವಶ್ಯಕತೆ ಇರುತ್ತೆ. ಏನು? ಊಟ ಮಾಡುವಾಗ ಉಸಿರಾಡೋದು ಸಮಸ್ಯೆ, ಉಸಿರಾಡೋದಕ್ಕೆ ಉಸಿರಾಡೋದು ಬೇಕಾಗುತ್ತೆ. ಸರಿ ಹಿಡ್ಕೋ, ಸ್ಪಷ್ಟವಾಗಿ ಹೇಳು. ಊಟ ಮಾಡುವಾಗ ಉಸಿರಾಟವು ನಮಗೆ ಸಹಾಯ ಕೊಡುತ್ತೆ. ಹಾಂ, ಸರಿ. ಊಟಕ್ಕೆ ಉಸಿರಾಟ ಸಹಾಯ ಮಾಡುತ್ತೆ. ಉಸಿರಾಟ ಚೆನ್ನಾಗಿ ಇಟ್ಕೊಂಡ್ರೆ ಊಟ ಚೆನ್ನಾಗಾಗತ್ತೆ. ಉಸಿರಾಟ ಸರಿ ಮಾಡಿಕೊಂಡ್ರೆ ಜೀವನವೇ ಚೆನ್ನಾಗಾಗತ್ತೆ. ಉಸಿರು ಅನ್ನೋದು ಜೀವನದ ಪ್ರತಿನಿಧಿ, ಅದು ಸರಿಯಾದರೆ ಜೀವನವೇ ಸರಿಯಾಗತ್ತೆ. ನಾವು ಪ್ರತಿನಿತ್ಯ ಊಟ ಮಾಡ್ತೀವಲ್ಲ, ನಮಗೆ ಅದೆಷ್ಟೇ ಇಷ್ಟ ಆಗಿರಲಿ, ನಾವು ಎಷ್ಟೇ ತಿಂದರೂ ನಮಗೆ ಅದು ಸಾಕು ಅನಿಸುತ್ತೆ. ಆದರೆ ಅಮೃತ ತಿಂದರೆ ಯಾವತ್ತೂ ಸಾಕು ಅನಿಸೋದಿಲ್ಲ. ಅಮೃತಕ್ಕೆ ಪರ್ಯಾಪ್ತಿ ಇಲ್ಲ, ಎಷ್ಟು ಸೇವಿಸಿದ್ರು ಮತ್ತು ಅದು ಬೇಕು ಅಂತಲೇ ಆಗತ್ತೆ ಅಂತ. ನಾವು ಅಮೃತ ಆಹಾರವನ್ನೇ ಸೇವಿಸಬೇಕು. ಹೌದು, ಆದಷ್ಟು ಆಹಾರವನ್ನು ಅಮೃತಕ್ಕೆ ಹತ್ತಿರ ಮಾಡ್ಕೋಬೇಕು. ನಾವು ಅಮೃತದಲ್ಲಿ ಮುಕ್ತಾಯ ಆಗೋ ಥರ ಮಾಡ್ಕೋಬೇಕು ಆಹಾರವನ್ನು. ಸೂರ್ಯಮಂಡಲ ಅಗ್ನಿಯನ್ನು ಸೂಚಿಸುತ್ತೆ, ಚಂದ್ರಮಂಡಲ ಅಮೃತವನ್ನು ಸೂಚಿಸುತ್ತೆ. ಹೌದು, ಸೂರ್ಯಮಂಡಲದಿಂದ ಅಗ್ನಿಜ್ವಾಲೆಗಳು ಮೇಲೆ ಕೇಳ್ತಾ ಇರುತ್ತೆ ನಾಭಿಯಿಂದ, ಚಂದ್ರಮಂಡಲದಿಂದ ಅಮೃತದ ಬಿಂದುಗಳು ಕೆಳಗೆ ಬೀಳ್ತಾ ಇರುತ್ತೆ. ನಾವು ಈ ಜಗತ್ತಲ್ಲಿ ತುಂಬಾ ಸಿಹಿಯಾದ ವಸ್ತು ತಿಂದ್ರೆ ಅದು ಸಾಕೊಳ್ಳ ಅನ್ಸುತ್ತೆ, ಆದ್ರೆ ಅಮೃತ ಆಗಲಿ ಇನ್ನೂ ಬೇಕೊಳ್ಳ ಅನ್ಸುತ್ತೆ. ತುಂಬ ಸಿಹಿಗಿಂತ ಸಿಹಿ ಇಲ್ಲ ಅನ್ನೋಷ್ಟು ಸಿಹಿ ಅದು, ಆದರೆ ಸಾಕು ಅಂತ ಆಗೋದಿಲ್ಲ. ಅಮೃತದ ಲಕ್ಷಣ ಅದು. ಹಸಿವು ಎಂಬುದು ಅಭಿವ್ಯಕ್ತಿ, ಅದ್ರ ಹಿಂದೆ ಒಂದು ಶಕ್ತಿ ಇದೆ. ಸರಿಯಾಗಿ ಹೇಳಿದೆ, ಆ ಶಬ್ದನೂ ಇಟ್ಕೊಂಡಿದ್ದೇನೆ. ಹಸಿವು ಅನ್ನೋದೊಂದು ಅಭಿವ್ಯಕ್ತಿ ಮಾತ್ರ, ನಿಜವಾಗಿ ಅದ್ರ ಹಿಂದಿರ್ತಕ್ಕಂಥ ಅಗ್ನಿ ಇದೆಯಲ್ಲ, ಅದು ಶಕ್ತಿ. ಇದು ಚಂದ್ರಮಂಡಲವು ಕೊಡುವ ಅಮೃತವನ್ನು ಸೂರ್ಯಮಂಡಲವು ತಗೊಳ್ಳುತ್ತದೆ. ಸರಿ, ಸ್ವಾಹ ಮಾಡುತ್ತೆ. ಅಮೃತವನ್ನೇ ಊಟ ಮಾಡೋರಿಗೆ ಸಿಹಿ ಒಂದೇ ಸಾಕು ಅನ್ಸಲ್ಲ, ಯಾಕಂದ್ರೆ ಅದಷ್ಟು ತೃಪ್ತಿ ಮತ್ತೆ ಆನಂದ ಬೇರೇನಿಲ್ಲ. ಸರಿ, ನಿಮ್ಗೆಲ್ಲ ಅಮೃತದ ಆಸೆ ಆದಾಗಿದೆ ನೋಡಿದ್ರೆ, ಎಲ್ಲ ಅಮೃತದ ಬಗ್ಗೆನೇ ಮಾತಾಡ್ತಾ ಇದ್ದೀರಿ. ಪ್ರಥಮ ಆಹಾರವೇ ಕೊನೆ ಆಹಾರ. ಅದು ಬಿಟ್ಟು ಹಿಂದೋಗು, ಧ್ವನಿ ಪೆಟ್ಟಿಗೆ ಬಿಟ್ಟು ಹಿಂದೋಗು.
ಪ್ರಥಮ ಆಹಾರವೇ ಕೊನೆ ಆಹಾರ. ಹೌದು, ಅಮೃತ ನಮ್ಮ ಮೊದಲ ಆಹಾರ, ಅಮೃತವೇ ನಮ್ಮ ಕೊಟ್ಟ ಕೊನೆಯ ಮುಕ್ತಿ ತಲುಪಿದ್ರೆ ಸಿಗುವ ಆಹಾರ ಕೂಡ ಅದೇ ಅಂತ, ಅಮೃತವೇ ಅಂತ. ನಾವು ಯಾವುದೇ ಊಟ ಮಾಡ್ಬೇಕಾದ್ರೂ ಅದರಲ್ಲಿ ಅಮೃತ ಇದೆ ಎಂದು ಭಾವಿಸಿ ಊಟ ಮಾಡಿದಾಗ ಆವಾಗ ಅದು ಅಮೃತ ಇರುತ್ತೆ. ಭಾವದಿಂದಾಗಿ ಆಹಾರದಲ್ಲೂ ಅಮೃತತ್ವ ಬರ್ತಾ ಹೋಗುತ್ತೆ, ಆ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಅದು ಆಹಾರ. ಅಡಿಗಡಿಗೆ ಭಗವಂತನ ಸ್ಮರಣೆ ಮಾಡ್ಕೊಂಡು ಮಾಡೋದೇ ಅಡುಗೆ. ಅಡಿಗೆ ಅಂದ್ರೆ ಅಡಿಗಡಿಗೆ ಭಗವಂತನ ಸ್ಮರಣೆ ಮಾಡ್ತಾ ಮಾಡಬೇಕಾಗಿರುವಂಥದ್ದು. ನಿನ್ನೆ ಒಂದು ಕತೆ ಹೇಳಿದ್ರಿ, ಅದರಲ್ಲಿ ಈ ತರ ಹೇಳ್ಕೊ ಇದನ್ನ. ಗುರುಗಳು ಅವನಿಗೆ ಉಪದೇಶಿಸ್ತಿರ್ಲಿಲ್ಲ, ಬೇರೆಯವ್ರಿಗೆ ಮಾತ್ರ ಇದು ಮಾಡ್ತಿದ್ರು. ಆದ್ರೆ ಇದೇನಿದಂದ್ರೆ ಅವನಿಗೆ ಬೇರೆ ಅಗ್ನಿಗಳೇ ಬಂದು ಉಪದೇಶಿಸ್ಬೇಕು ಅಂತ ಇದ್ದಿತ್ತು. ಏನೋ ಅವನ ಹೆಸರು? ಕಮಲಾಯನ ಅಂತೀನಿ. ಉಪಕೋಸಲ ಕಾಮಲಾಯನ. ಚಾಂದೋಗ್ಯ ಉಪನಿಷತ್ತಿನ ಕಥೆ ಇದು. ಉಪಕೋಸಲ ಕಾಮಲಾಯನ. ಕಾಮಲಾಯನ ಅಂದ್ರೆ ಹೇಳಿ. ಅವನ ತಂದೆ ಕಮಲ ಅಂತ. ಕಾಮಲಾಯನ ಅಂದ್ರೆ ತಂದೆ ಹೆಸರು ಕಮಲ ಅಂತ. ಆಗಲೂ ಕಮಲ ಅಂತ ಹೆಸರಿಡ್ತಾ ಇದ್ರು, ಆದರೆ ತಾಯಿಗೆಲ್ಲ, ತಂದೆಗೆ. ಈಗೆಲ್ಲ ತಾಯಿಗೆ ಕಮಲ ಅಂತ ಹೆಸರಿಡ್ತಾರಲ್ವ, ಹೆಣ್ಮಕ್ಳಿಗೆ ಹೆಸರಿಡ್ತಾರೆ ಕಮಲ ಕಮಲ ಅಂತ. ಆದ್ರೆ ಆವಾಗ ಪುರುಷರಿಗೂ ಹೆಸರಿಡ್ತಾ ಇದ್ರು ಅಂತ ಆಯ್ತು ನೋಡಿ, ಕಮಲ ಅಂತ. ಸವಿತಾ ಅಂತ ಹೆಸರಿಡ್ತಾರೆ, ಸವಿತಾ ಅಂತ. ತುದಿ ದೀರ್ಘವಂತಲ್ಲ, ಆ ಕಾರಣಕ್ಕೋಸ್ಕರ ಹೆಸರಿಡ್ತಾರೆ. ತುಂಬ ಜನಕ್ಕೆ ಇದೆ ಹೆಸರದು. ಆದರೆ ಅದು ಪುಲ್ಲಿಂಗ, ಅದು ಸಂಸ್ಕೃತದಲ್ಲಿ ಆ ಶಬ್ದ ಪುಲ್ಲಿಂಗ. ಅದು ಅರ್ಥ ಸೂರ್ಯ ಅಂತ, ಅದು ಪುಲ್ಲಿಂಗವೇ ಅಂತ. ಸಾವಿತ್ರಿ ಅಂತ ಇಟ್ಟರೆ ಪರವಾಗಿಲ್ಲ, ಅದರದ್ದೇ ಇನ್ನೊಂದು ರೂಪ ಅದು. ಸಾವಿತ್ರಿ ಅಂದರೆ ಸವಿತೃ ನೋಡಿದ್ರೆ ಮತ್ತೊಂದು ರೂಪ, ಅದು ಸ್ತ್ರೀಲಿಂಗವೇ. ಅದು ಶಬ್ದವೂ ಸ್ತ್ರೀಲಿಂಗ ಮತ್ತು ಅರ್ಥವೂ ಕೂಡ ಸ್ತ್ರೀಲಿಂಗ, ಅದು ಪರವಾಗಿಲ್ಲ. ಅದು ಸವಿತಾ ಅಂದರೆ ಸೂರ್ಯ ಅಂತ. ಸೂರ್ಯ ಅಂತ ಹೆಣ್ಮಕ್ಳಿಗೆ ಹೆಸರಿಡ್ತಾರೆ, ಆಗುತ್ತೆ ಅದು ಸವಿತಾ ಅಂದರೆ. ಅದೇ ಸವಿತಾ ಅಂತ ತುಂಬ ಜನರ ಹೆಸರಿದೆ, ನೀವೆಲ್ಲ ಏನು ಬೇಜಾರು ಮಾಡ್ಕೊಳ್ಬೇಡಿ. ಹೆಸರು ಹೇಗೂ ನೀವು ಇಟ್ಟಿದ್ದಲ್ಲ, ಅಪ್ಪ ಅಮ್ಮ ಇಟ್ಟಿದ್ದು. ಆ ದೇವತೆ ತುಂಬ ಶುಭವಾದ ದೇವತೆನೇ, ಅದರ ಲಿಂಗ ಪುಲ್ಲಿಂಗ. ಯಾರ್ದು ಸರ್ದಿ? ದೇವತೆಗಳಿಗೆ ಅಮೃತಾಂಧ ಸಹ ಎಂಬ ಬಿರುದಿದೆ. ಯಾಕೆ? ಯಾವಾಗಲೂ ಅವರು ಅಮೃತದಿಂದ ಕೂಡಿರ್ತಾರೆ, ಅಮೃತವನ್ನೇ ಊಟ ಮಾಡ್ತಾರೆ, ಹಾಗಾಗಿ ಅಮೃತಾಂಧಸರು ಅಂದ್ರೆ ಅಮೃತಾನ್ನರು ಅಂತ ಅರ್ಥ. ಅದಕ್ಕೆ ಅಮೃತವನ್ನೇ ಊಟ ಮಾಡುವಂಥವ್ರು ಅಂತ. ತುಂಬ ಹೊತ್ತಿಂದ ಕೈ ಎತ್ತಿಟ್ಕೊಂಡಿದ್ದಾರೆ, ಕೈ ನೋವಾಗಿರ್ಬೋದು ಅವರಿಗೆ. ಸುಧನ, ಚಂದ್ರಮಂಡಲದಿಂದ ಬೀಳುವ ಅಮೃತ ಸೂರ್ಯಮಂಡಲಕ್ಕೆ ಬಿದ್ದಾಗ ಅದು ಸುಟ್ಟು ಹೋಗುತ್ತೆ. ಅದೇ ನಮ್ಮ ಮೊದಲನೇ ಆಹಾರ ಆಗಿರುತ್ತೆ. ಯಾಕೆಂದ್ರೆ ಯಾರು ಅಮೃತಪಾನ ಮಾಡ್ತಾ ಇಲ್ಲ ಅವ್ರಿಗೂ ಸುಧೆ ಅಮೃತ ಬಂದು ಸೂರ್ಯಮಂಡಲಕ್ಕೆ ಅಂದ್ರೆ ಅಗ್ನಿಗೆ ಬೀಳ್ತಾ ಇರೋದ್ರಿಂದ ಅದು ಜೀವನಕ್ಕೆ ಬಳಸ್ಕೊಳ್ತಾ ಇದೆ ಅದನ್ನ. ಅದು ತುಂಬ ಸಣ್ಣ ಪ್ರಯೋಜನ ಆಗ್ತಾ ಇದೆ, ಅದರಿಂದ ಮಹಾ ಪ್ರಯೋಜನ ಆಗ್ತಾ ಇಲ್ಲ, ಚಿಕ್ಕ ಪ್ರಯೋಜನ ಆಗ್ತಾ ಇದೆ. ಇನ್ನು ಜಾಸ್ತಿ ಹೆಚ್ಚು ಮುಂದುವರಿಸೋದು ಬೇಡ, ಸಮಯ ಸರಿತಾ ಇದೆ. ಅಪಾನವಾಯು ಊರ್ಧ್ವಗತಿಯಲ್ಲಿ ಹರಿದಾಗ ದೇಹದಲ್ಲಿ ಅಮೃತದ ಮಳೆ ಸುರಿಯುತ್ತದೆ. ಆಮೇಲೆ ಸುಮಾರು ಕೆಲಸ ಇದೆ. ಅಪಾನ ಊರ್ಧ್ವಮುಖ ಆದಮೇಲೆ ಒಂದರ ಮೇಲೆ ಅನೇಕ ಕಾರ್ಯಗಳಾಗಿ ಕೊನೆಗೆ ಅಮೃತದ ಮಳೆಯಲ್ಲಿ ಮುಕ್ತಾಯ ಆಗುತ್ತೆ ಅದು ಅಂತ. ಮುಂದಕ್ಕೆ ಪಂಕ್ತಿಗಳು ನೋಡೋಣ ಇವತ್ತು ಸಾಧ್ಯ ಆದರೆ. ಅಮೃತ ಸಿದ್ಧಿಸಿಕೊಳ್ಳಲು 3 ಪ್ರಕ್ರಿಯೆ ಇದೆ. ಒಂದು ಅದರ ಹರಿವಿಕೆಯನ್ನು ತಡೆಗಟ್ಟೋದು, ಇನ್ನೊಂದು ನಾವೇ ಸೇವಿಸೋದು, ಇನ್ನೊಂದು ಬಿಂದು ಬಿಂದು ರೂಪವಾಗಿ ಸೇವಿಸೋದು, ಇನ್ನೊಂದು ಇಡೀ ಮೈಗೆ ಸಂಚರಿಸೋದು. ಅಮೃತದ ಮಳೆಯನ್ನೇ ಮಾಡ್ಕೊಳ್ಳೋದು, ಅಮೃತ ನಮ್ಮ ಮೇಲೆ ಪೂರ್ತಿ ಹರಿಬೇಕು ಆ ಥರ ಮಾಡ್ಕೊಳ್ಳುವಂಥದ್ದು 3 ಪ್ರಕ್ರಿಯೆಗಳು. ಯೋಗಿಗಳು ನಿತ್ಯ ಅಮೃತ ಸೇವನೆ ಮಾಡ್ತಾರೆ, ಯಾವಾಗಲೂ ಮಾಡ್ತಾ ಇರ್ತಾರೆ. ಅವರಿಗೆ ಪ್ರಪಂಚ ರುಚಿಸೋದಿಲ್ಲ, ಯಾಕೆಂದರೆ ಇನ್ನೂ ರುಚಿಯಾದವ್ರಿಗೆ ಸಿಕ್ಬಿಟ್ಟಿರುತ್ತೆ, ಹಾಗಾಗಿ ಪ್ರಪಂಚ ರುಚಿಸೋದಿಲ್ಲ ಅವರಿಗೆ. ಖೇಚರಿ ಮುದ್ರದಿಂದ ನಿದ್ರೆ, ಆಲಸ್ಯ ಮುಂತಾದವುಗಳೆಲ್ಲ ಹೋಗುತ್ತೆ. ಖೇಚರಿ ಮುದ್ರೆಯಿಂದ ನಿದ್ದೆ, ರೋಗ, ಹಸಿವು ಇದೆಲ್ಲವನ್ನೂ ಜಯಿಸ್ಬೋದು. ಎಲ್ಲ ಕೆಲಸನೂ ಅದೇ ಮಾಡುತ್ತೆ ಅಂತ ಅರ್ಥ. ಅದಕ್ಕೆ ಅಂದರೆ ನಿದ್ದೆ ನಮಗೇನು ಮಾಡ್ತಾ ಇತ್ತು, ಆಹಾರ ನಮಗೇನು ಮಾಡ್ತಾ ಇತ್ತೋ, ಅಥವಾ ಬಾಯಾರಿಕೆ, ಪೇಯ ಅದೇನು ಮಾಡ್ತಾ, ಎಲ್ಲ ಕೆಲಸವನ್ನು ಅಮೃತವೇ ಮಾಡಿಕೊಡುತ್ತೆ ಅಂತ ಅರ್ಥ ಅದಕ್ಕೆ ಅಂತ. ಖೇಚರಿ ವಿದ್ಯೆಯಿಂದ ನಾಲಿಗೆಯನ್ನು ಭ್ರೂಮಧ್ಯಕ್ಕೆ ಮುಟ್ಟುವಷ್ಟು ಮಾಡಿಕೊಳ್ಳಬಹುದು.
ಅಲ್ಲಿವರೆಗೆ ಬಂದರೆ ನಾಲಿಗೆ ಇಂದ ನಿಮ್ಮ ಹುಬ್ಬನ್ನು ನೆಕ್ಕೋಕೆ ನಮಗೆ ಸಾಧ್ಯ ಆದರೆ, ಹುಬ್ಬಿನ ಮಧ್ಯೆ ನೆಕ್ಕೋಕೆ ನಮಗೆ ಸಾಧ್ಯ ಆದರೆ ನಿಮ್ಗೆ ಖೇಚರಿ ಸಿದ್ಧಿ ಆಯಿತು ಅಂತ ಅರ್ಥ ಅದಕ್ಕೆ. ಅಂತ ಯಾರಾದರೂ ಪ್ರಯತ್ನ ಶುರು ಮಾಡಿದ್ದೀರಾ? ಚಾಕು ತಗೊಂಡು ಅದೆಲ್ಲ ಮಾಡಬೇಡಿ, ಮಾರ್ಗದರ್ಶನಕ್ಕೆ ತಗೊಂಡೇ ಮಾಡಬೇಕು ಹೊರತು ಪ್ರಯೋಗ ಮಾಡಬಾರ್ದು ಆ ಥರ. ಅಮೃತವನ್ನು ನಾವೇ ಸವಿಯೋದಕ್ಕೆ 3 ಥರ ಇದೆ ಅಂತ ಹೇಳಿದ್ಲು. ಅದು ಒಂದು ವಿಪರೀತಕಾರಿಣಿ ಅನ್ನೋ ಒಂದು ಆಸನದಿಂದ ಸಿದ್ಧಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಎರಡನೇದಾಗಿ ನಾವೇ ಆಸ್ವಾದಿಸ್ಬೇಕು ಅಂತಂದರೆ ನಮ್ಮ ಕಿರುನಾಲಿಗೆ ಹಿಂದೆ ಹೋಗಿ ಅದನ್ನೇ ಬಿಂದು ಬಿಂದು ರೂಪವಾಗಿ ಸೇರಿಸ್ಬೇಕು. ಇದು ಅಲ್ಲ ಅಂತಂದರೆ ಅಧೋಮುಖವಾಗಿರೋ ಅಪಾನ ವಾಯುವನ್ನು ಮೇಲ್ಮುಖವಾಗಿ ಮಾಡಿ ಅಲ್ಲಿಂದ ಅದು ಅಗ್ನಿಗೆ ಪ್ರಚೋದನೆ ಮಾಡಿ ಆ ಅಗ್ನಿ ಸೂರ್ಯಮಂಡಲವನ್ನೇ ದ್ರವವಾಗಿ ಇಡೀ ಮಹಿಯಲ್ಲಿ ಸ್ರವಿಸೋ ಥರ ಮಾಡಿದ್ರೆ, ಚಂದ್ರಮಂಡಲವನ್ನೇ ದ್ರವವಾಗಿ ಸುರಿಸೋ ಥರ ಮಾಡಿದ್ರೆ ಆಗ ಆ ಅಮೃತ ವ್ಯಯ ಆಗಲ್ಲ. ಸರಿ, ಇಷ್ಟಿಟ್ಕೊಳ್ಳೋಣ. ಹೇಳ್ಬಿಡು ಸಾಕು. ಮಂತ್ರ ಮತ್ತು ಜಪದಿಂದ ನಾಲ್ಗೆ ಉದ್ದ ಮಾಡ್ಕೋಬಹುದು. ಯಾವ್ದಾದ್ರು ಮಂತ್ರ ಜಪ ಅಲ್ಲ, ಅದಕ್ಕೆ ಮಂತ್ರಗಳಿದೆ. ಆ ಮಂತ್ರ ಸಾಧನೆಯಿಂದ ಹಾಗೆ ಮಾಡುವಂಥವ್ರು ಇದ್ದಾರೆ, ಖೇಚರಿ ವಿದ್ಯೆಯನ್ನು ಸಾಧಿಸ್ಕೊಳ್ಳುವಂಥವ್ರು ಇದ್ದಾರೆ. ಇಷ್ಟಿಟ್ಕೊಳ್ಳೋಣ. ಇದನ್ನು ಸ್ವಲ್ಪ ಮುಂದುವರಿಸಿ ಹೇಳೋದಾದರೆ, ಹಠಯೋಗ ಪ್ರದೀಪಿಕೆಯಲ್ಲಿ ಒಂದು ವಿಚಿತ್ರ ವಾಕ್ಯ ಇದೆ. ಆ ವಾಕ್ಯವನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಕೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇರೋದು, ಕೇಳೋಕ್ಕೆ ಕಷ್ಟ ಆಗತ್ತೆ, ಆ ಥರ ಇದೆ. ಏನಪ್ಪ ವಾಕ್ಯ ಅಂದರೆ, ಗೋಮಾಂಸಂ ಭಕ್ಷಯೇ ನಿತ್ಯಂ. ನಿತ್ಯ ಗೋಮಾಂಸ ಭಕ್ಷಣೆ ಮಾಡಬೇಕು. ಒಂದ್ಸರಿ ಜಲ್ ಅನ್ನತ್ತಲ್ವಾ ಕೇಳ್ತಾ ಇದ್ದಾಗೇನೆ, ಹಾಗೆ ಹೇಳಿದ್ದಾರೆ, ನಿತ್ಯ ಗೋಮಾಂಸ ಭಕ್ಷಣೆ ಮಾಡಬೇಕು. ಅಲ್ಲಿಗೆ ನಿಲ್ಲಿಸಿಲ್ಲ ಅವರು. ಪಿಬೇದ ಅಮರವಾರುಣಿ, ನಿತ್ಯ ಸುರೆಯನ್ನು ಸೇವಿಸಬೇಕು, ಮದ್ಯವನ್ನು ಪ್ರತಿನಿತ್ಯವೂ ಕೂಡ ಸೇವಿಸಬೇಕು. ಏನಪ್ಪ ಸೇವಿಸಿದರೆ ಅಂದರೆ, ಕುಲೀನಂ ತಮಹಂ ಮನ್ಯೆ, ಅವನೇ ಕುಲೀನ. ಯಾರು ನಿತ್ಯ ಗೋಮಾಂಸವನ್ನು ಭಕ್ಷಣೆ ಮಾಡ್ತಾನೋ, ಯಾರು ನಿತ್ಯ ಅಮರವಾರುಣಿಯನ್ನು, ವಾರುಣಿ ಅಂದರೆ ಸುರೆಯನ್ನು ಯಾರು ಸೇವನೆ ಮಾಡ್ತಾನೋ ಅವನೇ ಕುಲೀನ. ಉಳಿದವರು ಕುಲಘಾತಕಾಹ. ಗೋಮಾಂಸ ನಿತ್ಯ ಸೇವನೆ ಮಾಡದೇ ಇದ್ದವರು ಮತ್ತು ಅಮರವಾರುಣಿಯನ್ನು, ಈ ಸುರೆಯನ್ನು ನಿತ್ಯ ಸೇವನೆ ಮಾಡದೇ ಇದ್ದವರು ಕುಲಘಾತಕರು ಎನ್ನುವ ಮಾತನ್ನು ಯೋಗಾಚಾರ್ಯರು ಹೇಳಿರುವಂಥದ್ದು. ಅದು ಎಂಥ ಅದ್ಭುತವಾಗಿರುವ ಯೋಗಾನುಭವದ ಗ್ರಂಥದ ಮಧ್ಯೆ ಬರುವಂಥ ಒಂದು ಮಾತು. ಈಗ ಮಾಂಸ ಅಂದರೆ ಅನೇಕ ಸಮಸ್ಯೆಗಳಿದೆ ಅದರಲ್ಲಿ. ಹೀಗಿರುವಾಗ ಗೋಮಾಂಸ ಅಂದರೆ ಆಯುರ್ವೇದದ ಆಚಾರ್ಯರುಗಳು ಅತ್ಯಂತ ನಿಂದ್ಯವಾದದ್ದು ಅಂತ ಹೇಳ್ತಾರೆ. ಮಾಂಸಗಳ ಸಮೂಹದ ಮಧ್ಯದಲ್ಲಿಯೇ, ಮಾಂಸ ವರ್ಗದಲ್ಲಿಯೇ ಅತ್ಯಂತ ನಿಂದ್ಯವಾಗಿರುವಂಥದ್ದು, ಅತಿ ಹೆಚ್ಚು ದೋಷಕರವಾಗಿರುವಂಥದ್ದು ಗೋಮಾಂಸ. ಗೋವಿನ ಹಾಲನ್ನು ಕೊಂಡಾಡ್ತಾರೆ, ಗೋಮಾಂಸವನ್ನು ಅತ್ಯಂತ ನಿಂದೆ ಎಂಬುದಾಗಿ ಹೇಳ್ತಾರೆ. ಹೀಗಿರುವಾಗ ಒಂದ್ಸಾರಿ ಭಕ್ಷಣೆ ಮಾಡಿದ್ರು ಕೂಡ ಜಾತಿ ಹೋಗುತ್ತೆ ಅನ್ನೋ ಮಟ್ಟಿಗಿರುವಂಥದ್ದು ಇದು ಗೋಮಾಂಸ ಅನ್ನುವಂಥದ್ದು. ಹಿಂದಿನ ಕಾಲದಲ್ಲಿ, ಮೊಘಲರ ಕಾಲದಲ್ಲೆಲ್ಲ ಈ ಹಿಂದೂಗಳನ್ನು ಜಾತಿ ಬಿಡಿಸೋದು ಮುಸಲ್ಮಾನರು ಮಾಡ್ಕೊಳ್ಳೋ ಕ್ರಮ ಹೇಗೆ ಅಂದರೆ, ಒತ್ತಾಯಪೂರ್ವಕವಾಗಿ ಗೋಮಾಂಸ ತಿನ್ನಿಸ್ತಾ ಇದ್ರು, ಬಲಾತ್ಕಾರವಾಗಿ ಗೋಮಾಂಸ ತಿನ್ನಿಸ್ತಾ ಇದ್ರು. ತಿಂದ ಮೇಲೆ ಉಳಿದ ಹಿಂದೂಗಳು ಸೇರಿಸ್ಕೊಳ್ತಾ ಇರಲಿಲ್ಲ. ಗೋಮಾಂಸ ತಿಂದೆ ನೀನು ದೂರ ನೀನು ಅಂತ. ಅನಿವಾರ್ಯವಾಗಿ ಅವನು ಮುಸಲ್ಮಾನ ಆಗಬೇಕಾಗಿ ಬರ್ತಾ ಇತ್ತು. ಇಂಥದ್ದೊಂದು ಕ್ರಮ ಇತ್ತು ಹಿಂದೆಲ್ಲ. ಇಂಥದ್ದು ಒಂದ್ಸಾರಿ ತಿಂದ ಮಾತ್ರಕ್ಕೆ ಹಾಗೆಲ್ಲ ಆಗುತ್ತೆ ಅನ್ನೋಂಥದ್ದು ದಿವಸ ತಿನ್ನೋದ್ರೆ ಏನಪ್ಪ ಸುರೆ, ಅದು ನಿಯಂತ್ರಣ ತಪ್ಸತ್ತೆ. ಯೋಗ ಅಂದೇನು ನಿಯಂತ್ರಣ ಅಲ್ವಾ, ಸಂಯಮ, ನಿಯಂತ್ರಣ, ಅದಕ್ಕೆ ಯೋಗ ಅಂತಿದ್ರು. ಇದು ಏನಿಲ್ಲ, ಈ ಸುರೆಯನ್ನು ಕುಡಿದ ಮಾತ್ರದಿಂದ ನಮ್ಮ ಮೇಲೆ ನಮಗೆ ನಿಯಂತ್ರಣ ತಪ್ಪು ಹೋಗುತ್ತೆ. ಇದನ್ನು ಕುಡಿ, ಅದನ್ನು ತಿನ್ನು ಅಂದ್ರೆ ಏನಪ್ಪ ಅರ್ಥ ಅಂತ ನೀವು ದಿಗ್ಭ್ರಾಂತರಾಗಬೇಡಿ. ಮುಂದಿನ ಶ್ಲೋಕದಲ್ಲೇ ಅವರು ಅದು ಏನು ಅಂತ ವಿವರಣೆ ಕೊಡ್ತಾರೆ. ಸಮಯನೂ ಕೊಟ್ಟಿಲ್ಲ ಅವರು, ಯಾಕೆಂದರೆ ಹೋಗಿ ತಿಂದ್ಬಿಟ್ರೆ ಕಷ್ಟ ಅಂತ. ಹಾಗಾಗಿ ಕೂಡಲೇ ವಿವರಣೆ ಕೊಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಅಲ್ಲಿ ಗೋ ಅಂದರೆ ನಾಲ್ಗೆ ಅಂತ ಅರ್ಥ. ವಾಕನ್ನು ಗೋ ಅನ್ನೋ ಶಬ್ದದಿಂದ ಕರೆಯೋದುಂಟು. ಗೋ ಶಬ್ದಕ್ಕೆ ಹಸು ಅಂತ ಹೇಗೆ ಅರ್ಥ ಇದೆಯೋ ಹಾಗೆ ವಾಕು ಅನ್ನೋ ಅರ್ಥ ಕೂಡ ಇದೆ. ಹಾಗಾಗಿ ಗೋ ಅಂದರೆ ಅದು ನಾಲ್ಗೆ ಅಂತ, ಗೋಮಾಂಸ ಅಂದರೆ ಆ ನಾಲಿಗೆ ನುಂಗೋದಿದೆಯಲ್ಲ, ನಾವು ಕೆಚರಿ ಮುದ್ರೆಯಲ್ಲಿ ನಾಲಿಗೆಯನ್ನು ಹಿಮ್ಮುಖವಾಗಿ ತಗೊಂಡೋಗೋದಿದೆಯಲ್ಲ, ಅದನ್ನೇ ಗೋಮಾಂಸ ತಿನ್ನೋದು ಅಂತ ಹೇಳಿರೋದು ನಾವಿಲ್ಲಿ. ಗೋಶಬ್ದೇನ ಓದಿತ ಜಿಹ್ವಾ ತತ್ ಪ್ರವೇಶೋಹಿತಾಲುನಿ ಗೋಮಾಂಸ ಭಕ್ಷಣ. ಈ ಜಿಹ್ವೆ
ತಾಲೀಮಿನಲ್ಲಿ ಪ್ರವೇಶ ಮಾಡುವಂಥದ್ದು, ಅಥವಾ ಕಪಾಲ ಕುಹರದಲ್ಲಿ ಮಸ್ತಕಕ್ಕೆ ಮಾರ್ಗ ಇದೆಯಲ್ಲ, ಈ ಗಂಟ್ಲಿಂದ ಮೇಲಕ್ಕೆ ಹೋಗುವಂಥ ಮಾರ್ಗ, ಅಲ್ಲಿ ಜಿಹ್ವೆ ಪ್ರವೇಶ ಮಾಡೋದನ್ನೇ ಗೋಮಾಂಸ ಭಕ್ಷಣ ಅಂತ ಹೇಳಿರೋದು, ಮತ್ತು ಬೇರೆ ಏನೂ ಅಲ್ಲ. ತತ್ತು ಮಹಾಪಾತಕ ನಾಶನಂ. ಅದೇನಾದ್ರು ಮಾಡೋಕ್ಕೆ ಬಂದರೆ ನಮಗೆ ಮಹಾಪಾತಕಗಳು ಅಂತಿವೆ ನೋಡಿ, ಅವಕ್ಕೆ ಭಯಂಕರ ಪ್ರಾಯಶ್ಚಿತ್ತಗಳನ್ನ ಹೇಳಿದ್ದಾರೆ. ಅದರಿಂದ ಮಹಾಘೋರವಾದ ನರಕಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ. ಪರಿಹಾರ ಸುಲಭ ಇಲ್ಲ. ಅದಕ್ಕೆ ಬ್ರಹ್ಮ ಹತ್ಯೆ ಇದೆ, ಸುರಾಪಾನ ಇದೆ, ಸ್ವರ್ಣಸ್ಥೇಯ ಬಂಗಾರವನ್ನು ಕದಿಯೋದು ಅದಿದೆ, ಹೀಗೆ ಅನೇಕ ಇದೆ. ಈ ಮಹಾಪಾತಕಗಳು 5 ಇದೆ ಒಟ್ಟು. ಇದು 5 ಮಹಾಪಾತಕಗಳೇನಿದೆ ಅದನ್ನು ಕೂಡ ನಾಶ ಮಾಡಬಲ್ಲದು. ಅಂದರೆ ಯಾವ ಪಾಪಕ್ಕೆ ಪರಿಹಾರವೇ ಇಲ್ವೋ ಅಂತಹ ಪಾಪವನ್ನು ಕೂಡ ಈ ಖೇಚರಿ ವಿದ್ಯೆ ಪರಿಹಾರ ಮಾಡಬಲ್ಲದು ಅನ್ನೋದನ್ನು ಅವರು ಈ ಭಾಷೆಯಲ್ಲಿ ಹೇಳಿದ್ದಾರೆ. ಆಯಿತು, ಮತ್ತು ಈ ಸೂರ್ಯ ಕುಡಿಯೋದಂದ್ರೆ ಏನು, ಅದಕ್ಕಾದ್ರೂ ಒಂದು ಉಪಯೋಗ ಕೊಟ್ಬಿಡಿ ಅಂತ ಕೇಳಬೇಡಿ. ಯಾಕೆಂದರೆ ಅದು ಬೇರೆ ಅಂತೇದು. ಅದೇನಪ್ಪ ಅಂದರೆ ಅಮೃತಪಾನ ಮಾಡ್ತೇವಲ್ಲ ನಾವು, ಜಿಹ್ವೆಯನ್ನು ಹಿಮ್ಮುಖವಾಗಿ ತಗೊಂಡೋಗಿ ಕಪಾಲ ಕುಹರದ ಒಳಗಿಟ್ಟು ಅಲ್ಲಿಂದ ನಾವು ಆ ತಾಲು ಮೂಲಕ್ಕೆ ಹರಿದು ಬರುವಂಥ ಚಂದ್ರದ್ರವ ಸೋಮ ಅದನ್ನು ಪಾನ ಮಾಡ್ತೇವಲ್ಲ, ಅದೇ ಅಮರವಾರುಣಿ. ಅಮರವಾರುಣಿ ಶಬ್ದ ಬಳಸ್ತಾರೆ ನೋಡಿ. ಅಮರ ಅಂದರೆ ದೇವ ಅಂತ ಅರ್ಥ ಅಂತ. ಹಾಗಾಗಿ ದೇವಸುರ ಇದು ಸೋಮ ಅಂತ, ಅದನ್ನು ಆ ಶಬ್ದದಿಂದ ಹೇಳಿದ್ದು. ಜಿಹ್ವಾ ಪ್ರವೇಶ ಸಂಭೂತ ವನ್ಹಿನ. ಈ ಜಿಹ್ವೆ ಅಲ್ಲಿ ಹೋಗಿ ಆ ಜಿಹ್ವೆ ಮತ್ತೆ ಮತ್ತೆ ಅಲ್ಲಿ ಸ್ಪರ್ಶ ಮಾಡುವಾಗ ಅಗ್ನಿ ಜಾಗರಣ ಆಗುವಂಥದ್ದು. ಅಲ್ಲಿಯೂ ಕೂಡ ಅಗ್ನಿ ಜಾಗರಣದ ಫಲವಾಗಿ ಚಂದ್ರದ್ರವ ಅಮೃತ ದ್ರವ ನಮಗೆ ಸಿಗುವಂಥದ್ದು. ಅದೇ ಅಮರವಾರುಣಿ ಅಂತ ಹೇಳಿದ್ದು, ಬೇರೆ ಏನೂ ಅಲ್ಲ ಎಂಬುದಾಗಿ ಹೇಳಿ ಅವರು ಖೇಚರಿ ಅಂದರೆ ಏನು ಅಂದರೆ, నేను ಈ ಶ್ಲೋಕ ಹೇಳಿರಲಿಲ್ಲ, ಹಾಗಾಗಿ ಇದನ್ನು ಹೇಳ್ತಾ ಇದ್ದೀವಿ. ಕಪಾಲ ಕುಹರೇ ಜಿಹ್ವಾ ಪ್ರವಿಷ್ಟ ವಿಪರೀತಗ. ಜಿಹ್ವಾ ವಿಪರೀತಗ, ಸಾಮಾನ್ಯವಾಗಿ ನಾಲಿಗೆ ಹೊರಗೆ ಬರುತ್ತೆ ಅಷ್ಟೇ ಗೊತ್ತದಕ್ಕೆ ಅಲ್ವಾ? ಹಾಗಲ್ಲ, ಒಳಮುಖವಾಗಿ ನಾಲಿಗೆ ಹೋಗುವಂಥದ್ದು, ಮಡಿಸಿ ಹಿಮ್ಮುಖವಾಗಿ ನಾಲಿಗೆ ಹೋಗುವಂಥದ್ದು. ವಿಪರೀತಗ ಜಿಹ್ವಾ ಹೋಗಿ ಮಾತ್ರ ಅಲ್ಲ, ಕಪಾಲ ಕುಹರೇ ಪ್ರವಿಷ್ಟ. ಕಪಾಲ ಕುಹರದಲ್ಲಿ ಅಂದರೆ ಕಪಾಲ ಅಂದರೆ ಇದು, ಇದರ ಕುಹರ ಅಂದರೆ ಒಳಗೆ ಒಂದು ದಾರಿ ಇದೆಯಲ್ಲ, ಒಂದು ಗುಹೆ, ಅದು ಅಲ್ಲಿ ಜಿಹ್ವೆ ಪ್ರವಿಷ್ಟ ಆಗಬೇಕು, ನಾಲಿಗೆಯಲ್ಲಿ ಒಳಗೆ ಪ್ರವೇಶ ಮಾಡಬೇಕು. ದೃಷ್ಟಿ ಭ್ರೂ ಮಧ್ಯದಲ್ಲಿರಬೇಕು. ಭ್ರುವೋರ್ ಮಧ್ಯೆ ಗತಾ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ ಇದಕ್ಕೆ ಹೇಳಿರುವಂಥದ್ದು. ಹೀಗಿದ್ದಾಗ ಮುದ್ರಾ ಭವತಿ ಖೇಚರಿ, ಖೇಚರಿ ಮುದ್ರಾ ಅಂತ ಅದು ಕರೆಸಿಕೊಳ್ಳಲ್ಪಡ್ತದೆ. ಕಪಾಲ ಕುಹರೇ ಜಿಹ್ವಾ ಪ್ರವಿಷ್ಟ ವಿಪರೀತಗ ಭ್ರುವೋರ್ ಮಧ್ಯೆ ಗತಾ ದೃಷ್ಟಿ. ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನು ಸ್ಥಿರವಾಗಿ ಇಡಬೇಕು. ಮುದ್ರಾ ಭವತಿ ಖೇಚರಿ, ಇದಕ್ಕೆ ಖೇಚರಿ ಮುದ್ರಾ ಅಂತ ಹೆಸರು. ಯಾಕೆ ಪುನಃ ಈ ಶ್ಲೋಕ ತಗೊಂಡು ಅಂದರೆ, ಈ ಭ್ರೂಮಧ್ಯ ದೃಷ್ಟಿಯನ್ನು ನಿನ್ನೆ ಹೇಳಿರಲಿಲ್ಲ, ಅದನ್ನು ಪುನಃ ನೆನಪು ಮಾಡೋ ದೃಷ್ಟಿನ ಶ್ಲೋಕವನ್ನು ತಗೊಂಡು ಇಷ್ಟು ಆಗಬೇಕು ಅಂತ. ಆದರೆ ಏನಾಗುತ್ತೆ ಅಂದರೆ, ಅದಕ್ಕೆ ಅವರೇ ಹಠಯೋಗ ಪದೀಪಿಕೆಯಲ್ಲಿ ವಿವರಣೆ ಕೊಡ್ತಾರೆ. ಊರ್ಧ್ವ ಜಿಹ್ವ ಅಂದರೆ ಜಿಹ್ವೆ ಮೇಲ್ಮುಖ ಆಗಿದೆ, ಒಳ ಹೋಗಿ ಮೇಲೆ ಇರಬೇಕಲ್ಲ, ಅದು ಹಾವಿನ ತರಹ ಅದು. ಹಾಗಾಗಿ ಊರ್ಧ್ವ ಜಿಹ್ವ ಸ್ಥಿರೋ ಭೂತ್ವ, ಒಂದ್ಸಾರಿ ನಾಲ್ಗೆ ತಗೊಂಡೋಗಿ ನಿಲ್ಲಿಸ್ಬಿಡೋದಲ್ಲ, ಅಲ್ಲೇ ಸ್ಥಿರ ಆಗಬೇಕು ಜಿಹ್ವೆ. ಹೀಗೆ ಊರ್ಧ್ವ ಜಿಹ್ವನಾಗಿ ಸ್ಥಿರನಾಗಿ ಇದ್ದುಕೊಂಡು ಸೋಮಪಾನಂ ಕರೋತಿ. ಯಾರು ಸೋಮಪಾನವನ್ನು ಮಾಡ್ತಾನೋ ಅವನಿಗೇನಾಗತ್ತೆ ಅಂದರೆ 15 ದಿನದಲ್ಲಿ ಅವನು ಮೃತ್ಯುವನ್ನು ಗೆಲ್ತಾನೆ. ಇಲ್ಲಿಗೆ ತಲುಪಿದ ಮೇಲೆ, ಅಮೃತಪಾನ ಸ್ಥಿತಿಗೆ ತಲುಪಿದ ಮೇಲೆ 15 ದಿನಗಳು ಅಂತ. ಮಾಸಾರ್ಧೇನ ನ ಸಂದೇಹ. ಎಷ್ಟು ಗಟ್ಟಿಯಾಗಿ ಹೇಳ್ತಾರೆ ನೋಡಿ ಅವರು ಅಂತ, ಯಾವುದೇ ಸಂಶಯ ಇಲ್ಲ. ಮಾಸಾರ್ಧೇನ ಮೃತ್ಯುಂ ಜಯತಿ, ಮೃತ್ಯುವನ್ನು ಗೆಲ್ತಾನೆ ಅವನು. ಯೋಗವಿತು, ಅವನು ಯೋಗ ವಿಶಾರದನಾಗ್ತಾನೆ, ಯೋಗಜ್ಞನಾಗ್ತಾನೆ ಅಂಥೇಳಿ ಮುಂದುವರಿಸ್ತಾರೆ ಅವರು. ನಿತ್ಯಂ ಸೋಮಕಲಾಪೂರ್ಣಂ ಶರೀರಂ ಯಸ್ಯ ಯೋಗಿನಃ. ಈ ಚಂದ್ರದ್ರವ ಯಾರ ಶರೀರದಲ್ಲಿ ವ್ಯಾಪಿಸಿದೆಯೋ, ವ್ಯಾಪಿಸೋದು ಯಾವಾಗ? ನಾವು ಅದನ್ನು ತಡೆ ಹಿಡಿದಾಗ, ಸವಿದಾಗ, ಮಳೆ, ಅಮೃತದ ಮಳೆ ಏರ್ಪಟ್ಟಾಗ, ಹೀಗೆಲ್ಲ ಆಗಿ ಈ ಚಂದ್ರದ್ರವ ಯಾವ ಯೋಗಿಯ ಶರೀರವನ್ನು ವ್ಯಾಪಿಸಿದೆಯೋ ಅವನನ್ನು ತಕ್ಷಕ ಕಚ್ಚಿದ್ರೂ ಕೂಡ ಏನೂ ಆಗೋದಿಲ್ಲ ಅವನಿಗೆ. ತಕ್ಷಕ ಅಂದರೆ ನಾಗರಾಜ, ಘೋರ ವಿಷಯ ಅದು. ಕಾರ್ಕೋಟಕನ ಬಗ್ಗೆ ಹೇಳಿದ್ವಲ್ವಾ, ಅದೇ
ಅದೇ ಸ್ತರದ ಮಹಾಸರ್ಪ ಮತ್ತೊಂದು ನವನಾಗರಗಳ ಪೈಕಿಯಲ್ಲಿ ಅವನೊಬ್ಬವನು ತಕ್ಷಕ ಅಂದರೆ ಅವನು ಕಚ್ಚಿದ ಮೇಲೆ ದೇಹ ಸುಟ್ಟು ಬೂದಿ ಆಗತ್ತಂತೆ. ಕಚ್ಚುತ್ತಾ ಇದ್ದಂತೆಯೇ ಶರೀರದಲ್ಲಿ ಏನು ಉಳಿಯೋದಿಲ್ಲ ಅಂತ, ಜ್ವಾಲಾ ಮಾಲೆಗಳಿಂದ ಆಕೃತವಾಗಿ ಶರೀರ ಸುಟ್ಟು ಬೂದಿ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ತಕ್ಷಕ ಕಚ್ಚಿದರೂ ಕೂಡ ಏನೂ ಆಗೋದಿಲ್ಲ. ತಕ್ಷಕೇಣಾಪದಷ್ಟಸ್ಯ ವಿಷಂತಸ್ಯ ನ ಸರ್ಪತಿ. ಸರ್ಪ ಅಂತ ಯಾಕೆ ಕರೀತಾರೆ ಅಂದರೆ ಅದು ಹರಿದು ಹೋಗುತ್ತೆ. ಆ ಹರಿಯುವಿಕೆ ಕಾರಣ ಸರ್ಪ ಸರ್ಪ ಅಂತ ಕರೀತಾರೆ. ಮಾತ್ರ ಅಲ್ಲ, ಅದು ಕಚ್ಚಿದರೆ ವಿಷ ಕೂಡ ಹಾಗೆ ಅಂತ, ಸರ್ಪದ ಹಾಗೆ ಅದು ಕೂಡ ವ್ಯಾಪಿಸುತ್ತೆ, ಹರಿದು ಹೋಗುತ್ತೆ ನಮ್ಮ ಒಳಗಡೆ ಎಲ್ಲ ಅಂತ. ಹಾಗಾಗಿ ಸರ್ಪ ಅಂತ ಹೆಸರು. ಇದು ಮಾತ್ರ ಹಾಗಲ್ಲ, ತಕ್ಷಕ ಕಚ್ಚಿದ್ರು ಕೂಡ ಅವನಿಗೆ ಏನೇನು ಆಗೋದಿಲ್ಲ. ಇಂಧನಾನು ಯಥಾ ವನ್ಹಿ ತೈಲವರ್ತೀಚ ದೀಪಕಃ. ಬೆಂಕಿಗೆ ಇಂಧನ ಇದ್ದಾಗ ಬೆಂಕಿ ಯಾರು ಹೋಗೋದಿಲ್ಲ. ನೀವು ಕಟ್ಟಿಗೆ ಹಾಕ್ತಾ ಇದ್ರೆ ಅಗ್ನಿ ಯಾರು ಹೋಗೋದಿಲ್ಲ, ಉರಿತಾ ಇರುತ್ತೆ. ಹಾಗೆ ತೈಲವರ್ತೀಚ ದೀಪಕಃ, ದೀಪಕ್ಕೆ ನೀವು ಎಣ್ಣೆ ಹಾಕ್ತಾ ಇದ್ರೆ ಅದು ಎಷ್ಟೊತ್ತು ಉರಿತಾ ಇರುತ್ತೆ. ಹಾಗೆ ಈ ಸೋಮದ್ರವ ಅದು ನಮ್ಮೊಳಗೆ ಹರಿತಾ ಇದ್ರೆ, ಅದು ಬೆಂಕಿಯಲ್ಲಿ ಸುಟ್ಟು ಹೋಗದೆ ಇದ್ರೆ ದೇಹಿ ದೇಹಂ ನ ಮುಂಚತಿ, ಅವನು ದೇಹ ಬಿಡೋದೇ ಇಲ್ಲ, ಅವನು ಸಾಗೋದೇ ಇಲ್ಲ. ಹಾಗಾಗಿ ನಾವು ಹಿಂದಿನ ಕಾಲದಲ್ಲಿ ಕೇಳ್ತೇವೆ, 1000 ವರ್ಷ ಬದುಕಿದ್ರು, ಇಷ್ಟು 1000 ವರ್ಷ ಬದುಕಿದ್ರು, 1000 ವರ್ಷ ಬದುಕಿದ್ರು ಅಂದರೆ ಬದುಕೋಕೆ ಸಾಧ್ಯ ಇದೆ. ಅದು ಸಾಧ್ಯ ಹೇಗಿದೆ ಅಂದರೆ, ನಿಮಗೆ ಅಮೃತ ಸಿಕ್ತು ಅಂತಂದರೆ, ನಿಮ್ಮೊಳಗೆ ನಿಮಗೆ ಅಮೃತ ಸಿಕ್ತು ಅಂತಂದರೆ ನೀವು ಎಷ್ಟು ಕಾಲವೂ ಕೂಡ ಬದುಕಬಹುದು. ಹಾಗಾದರೆ ಈ ಸೋಮಪಾನಗಳಿಂದ ತುಂಬ ಹೋಗ್ಬೇಕಾಗುತ್ತಲ್ಲ ಪ್ರಪಂಚ. ಸೋಮಪಾನಿಗೆ ಸಾವಿಲ್ಲ ಅಂತಾದರೆ, ಅಮೃತಪಾನಿಗೆ ಸಾವಿಲ್ಲ ಅಂತಾದರೆ ಇನ್ನೂ ಇರಬೇಕಾಗುತ್ತಲ್ಲ ಅವರೆಲ್ಲ. ಅಂದರೆ ಅವರಿಗೆ ಇಚ್ಛೆ ಇರೋದಿಲ್ಲ. ಏನಾಗಬೇಕು ಅವರಿಗೆ ಇಲ್ಲಿ ಈ ಪ್ರಪಂಚದಲ್ಲಿ? ಅಮೃತ ಸಿಕ್ಕಿದ ಮೇಲೆ, ಅಮೃತ ಆಸ್ವಾದನೆ ಮಾಡೋಕೆ ಪ್ರಾರಂಭ ಮಾಡಿದ ಮೇಲೆ ಅವ್ರಿಗೆ ಇಲ್ಲಿ ಇದ್ಬಿಡ್ಬೇಕು ಅಂತ ಅನ್ಸೋದಿಲ್ಲ ಅಂತ. ಯಾಕೆಂದರೆ ಇದೆಲ್ಲ ಸಪ್ಪೆ ಆಗುತ್ತೆ ಅವರಿಗೆ. ಹಾಗಾಗಿ ಅವರು ಯಾರಿಗೆ ಈ ಅಮೃತ ಸಿಕ್ಕಿರುತ್ತೆ, ಅಮೃತಪಾನದ ಗುಟ್ಟು ಗೊತ್ತಾಗಿರುತ್ತೆ, ಅವರು ಮತ್ತೆ ಮತ್ತೆ ಹೋಗಿ ಅಮೃತಪಾನ ಮಾಡೋಕ್ಕೆ ಇಷ್ಟಪಡ್ತಾರೆ. ಮತ್ತೆ ಮತ್ತೆ ಅಂತರ್ಮುಖರಾಗ್ತಾ ಇರ್ತಾರೆ ಅವರು. ಸದಾ ಅದನ್ನೇ ಮಾಡೋಕ್ಕೆ ಬಯಸ್ತಾರೆ ಅವರು. ಮಾಡ್ತಾ ಮಾಡ್ತಾ ಅಲ್ಲೇ ಲೀನರಾಗ್ತಾರೆ ಹೊರತು ಮತ್ತೆ ಕೆಳಗಿಳಿದು ಬರೋಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಸೋಮಪಾನಿಗಳು ಪ್ರಪಂಚವನ್ನು ಬಿಟ್ಟು ಹೋಗುವಂಥದ್ದು ಹೊರತು ಯಮ ಬಂದವ್ರನ್ನ ಎಳ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ. ಯಮ ದೂರದಿಂದಲೇ ಕೈ ಮುಗಿಬೇಕು ಅವರಿಗೆ. ಹಾಗಾಗಿ ಅವನಿಗೆ ತಸ್ಯ ಯಮೇನ ಏನು ಹೇಳಿ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ. ಯಮ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅಂತ, ಅಷ್ಟರ ಮಟ್ಟಿಗೆ ಯಮನನ್ನು ಮೀರ್ತಾರೆ ಅವರು. ಇನ್ನೊಂದು ಶ್ಲೋಕದಿಂದ ಅದರ ವಿವಿಧವಾದ ಫಲಗಳನ್ನು ಹೇಳಿದ್ದಾರೆ ಮತ್ತು ಅಭ್ಯಾಸದ ಅವಸ್ಥೆಗಳನ್ನು ಕೂಡ ಹೇಳಿದ್ದಾರೆ. ಅದನ್ನು ನೆನಪು ಮಾಡ್ಕೊಳ್ಳೋಣ. ಚುಂಬಂತಿ ಯದಿ ಲಂಬಿಕಾಗ್ರ ಮನುಷ್ಯಂ ಜಿಹ್ವಾ ರಸಸ್ಯಂದಿನಿ. ಈ ಜಿಹ್ವೆ ಲಂಬಿಕಾಗ್ರವನ್ನು ಅಂದರೆ ಆ ತಾಲುಮೂಲವನ್ನು ಹೇಳ್ತಾ ಇದ್ದಾರೆ ಅವರು. ಲಂಬಿಕಾ ಯೋಗ ಅಂತಲೂ ಕೂಡ ಅದನ್ನು ಕರೀತಾರೆ. ಇದೇ ಕಾರಣಕ್ಕೋಸ್ಕರವೇ ಈ ಖೇಚರಿ ಮುದ್ರೆಯನ್ನು ಲಿಂಬಿಕಾ ಯೋಗ ಅಂತ ಕೂಡ ಕರೀತಾರೆ. ಲಂಬಿಕಾ ಅಂದರೆ ಒಳಗಿದೆಯಲ್ಲ ತಾಲುಮೂಲ, ಅದುವೇ ಅದು. ಅದನ್ನು ಜಿಹ್ವೆ ಚುಂಬಿಸ್ತಾ ಇದ್ರೆ, ಮತ್ತೆ ಮತ್ತೆ ಹೋಗಿ ಅದನ್ನು ಮುಟ್ತಾ ಇದ್ರೆ ಜಿಹ್ವೆ ಒಳಮುಖವಾಗಿ ಹೋಗಿ ಏನಾಗುತ್ತೆ ಅಂದರೆ, ಅಭ್ಯಾಸದ ಹಂತದಲ್ಲಿಯೇ ರಸಸ್ಯಂದಿನಿ ಅನೇಕ ರಸಗಳನ್ನು ಜಿಹ್ವೆಯೇ ಸೂಚೋಕೆ ಶುರು ಮಾಡುತ್ತೆ. ಹೀಗೆ ಆಗಿದೆ ಅಂದರೆ ಪರಿಸ್ಥಿತಿ, ನಾವು ಬಾಯಲ್ಲಿ ಏನಾದ್ರು ಇಡಬೇಕು. ಉಪ್ಪಿಟ್ರೆ ನಮಗೆ ಉಪ್ಪು ಗೊತ್ತಾಗೋದು, ಉಪ್ಪಿನ ರಸ ನಮ್ಗೆ ಗೊತ್ತಾಗೋದು. ಸಿಹಿ ಇಟ್ಟರೆ ಸಿಹಿ ಗೊತ್ತಾಗೋದು ಅಲ್ವಾ? ಹುಳಿ ಇಟ್ಟರೆ ಹುಳಿ ಗೊತ್ತಾಗೋದು. ನೀವು ನಿಂಬೆ ಹುಳಿ ಬಾಯಿಗೆ ಹಿಂಡ್ಕೊಂಡ್ರೆ ಹುಳಿ ರಸ ಗೊತ್ತಾಗೋದು ನಿಮಗೆ ಅಲ್ವಾ? ಮೆಣಸಿನಕಾಯಿ ಬಾಯಿ ಹಾಕ್ಕೊಂಡ್ರೆ ಖಾರ ಗೊತ್ತಾಗೋದು ನಿಮಗೆ. ಹಾಗೇನಿಲ್ಲ ಅಂತ. ಅಭ್ಯಾಸಾವಸ್ಥೆಯಲ್ಲಿಯೇ ಇನ್ನೂ ಸಿದ್ಧಿ ಆಗಿಲ್ಲ ಅವನಿಗೆ. ಖೇಚರಿ ಮುದ್ರೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಅವನಿಗೆ ಬೇರೆ ಬೇರೆ ರಸಗಳ ಅನುಭೂತಿ ಏನನ್ನು ತಿಂದೇ ಇದ್ರೂ ಕೂಡ ಆಗತ್ತೆ ಅವನಿಗೆ. ಏನೆಲ್ಲ ಆಗತ್ತೆ ಅಂದರೆ, ಸಕ್ಷಾರ ಉಪ್ಪಿನ ಅನುಭವ ಆಗತ್ತೆ. ನಾಲಿಗೆಯನ್ನು ಒಳಗಿಟ್ಟಾಗ, ಕಪಾಲಕೋರದಲ್ಲಿ ಇಟ್ಟಾಗ ಉಪ್ಪಿನ ಅನುಭವ ಬರುತ್ತೆ. ಕಟುಕಾಮ್ಲ ದುಗ್ಧ ಸದೃಶಿ. ಕಟುಕ ಅಂದ್ರೆ ಖಾರದ ಅನುಭವ ಆಗತ್ತೆ. ಖಾರ ಏನು ತಿಂದೇ ಇದ್ರೂ ಕೂಡ ಖಾರದ ಅನುಭವ ಆಗತ್ತೆ. ಅಮ್ಲ ಹುಳಿ ಅನುಭವ ಆಗತ್ತೆ. ಆಮೇಲೆ ದುಗ್ಧ ಮುಂದುವರೆದ ಹಂತದಲ್ಲಿ ಹಾಲಿನ ರುಚಿ ಬರುತ್ತೆ. ಅಲ್ಲಿ ಮೊದಲು ಯಾವ ರುಚಿನೂ ಬರೋದಿಲ್ಲ ಅಲ್ವಾ? ಅಲ್ಲೇನು ರುಚಿ ಇರುತ್ತೆ? ಏನೂ ಬರೋದಿಲ್ಲ. ಅದ್ರ ಮುಂದೆ ಹೋದಾಗೆ ಬೇರೆ ಬೇರೆ ರಸಗಳು ಬಂದು ದುಗ್ಧ ಸದೃಶಿ ಹಾಲಿನ ರುಚಿ ಬರುತ್ತೆ. ಮತ್ತು ಮುಂದುವರೆದ್ರೆ ಮಧು, ಜೇನುತುಪ್ಪ. ಕೊಟ್ಟ ಕೊನೆಯಲ್ಲಿ ಇದು ಮುಂದುವರೆದ ಹಂತದಲ್ಲಿ ಆಜ್ಯ, ತುಪ್ಪದ ರುಚಿ ಬರುತ್ತೆ. ತುಪ್ಪ ಅನ್ನೋದು ಆಹಾರ ಪ್ರಪಂಚದಲ್ಲಿ ಶಿಖರ. ಅದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಆಹಾರ ಯಾವುದು ಅಂದರೆ ಕ್ಷೀರಾಜ್ಯ. ಅದರಲ್ಲಿ ಕೂಡ ಆಜ್ಯ ಅಂತ.
ಸರ್ವೋತ್ತಮವಾಗಿರುವಂಥದ್ದು. ಈ ಆಯುರ್ವೇದ ವೈದ್ಯರನ್ನು ತುಪ್ಪದ ವೈದ್ಯರು ಅಂತ ಕರೀತಾರೆ. ಯಾಕಂದರೆ ಮಾತೆತ್ತಿರ ತುಪ್ಪ ಅಂತವರು ತುಪ್ಪ ತಗೊಂಬ ಅಂತ ಹೇಳ್ತಾರೆ ಅಲ್ವಾ. ಯಾಕೆಂದರೆ ಅಷ್ಟು ಉತ್ತಮ ಗುಣಗಳನ್ನು ಅದು ಹೊಂದಿದೆ ಅಂತ, ಆಹಾರವಾಗಿಯೂ ಔಷಧವಾಗಿಯೂ ತುಂಬ ಗುಣಗಳು. ಅನೇಕ ಆಯುರ್ವೇದ ವೈದ್ಯರು ಹೀಗೆ ಕರೆಸ್ಕೊಳ್ಳಲ್ಪಡ್ತಾರೆ ನಿಧಾನಕ್ಕೆ, ತುಪ್ಪದ ವೈದ್ಯರು. ಹಾಗಾಗಿ ಆ ತುಪ್ಪ ಆಹಾರ ಪ್ರಪಂಚದ ಮೂರ್ಧನ್ಯ, ಅದು ಅದರ ಆಸ್ವಾದ ಬರುತ್ತೆ ಮತ್ತು ಮುಂದಕ್ಕೆ ಅವನು ಅಮೃತಕ್ಕೆ ಹೋಗ್ತಾನೆ. ಹೀಗೆ ಅದರ ಬೇರೆ ಬೇರೆ ಹಂತಗಳನ್ನ ಹೇಳ್ತಾರೆ. ಆಯಿತು, ಮುಂದಕ್ಕೆ ಏನು ಫಲ ಬರುತ್ತೆ ಅಂತಂದರೆ ವ್ಯಾಧೀನಾಂ ಹರಣಂ. ಯಾವ ರೋಗಗಳಿದೆಯೋ ಎಲ್ಲ ರೋಗವೂ ಕೂಡ ದೂರ ಆಗುತ್ತೆ. ವ್ಯಾಧೀನಾಂ ಹರಣಂ ಜರಾಂತಕರಣಂ, ಮುಪ್ಪಿಲ್ಲ ಅಂತಾಗ್ಬಿಡುತ್ತೆ ಅವನಿಗೆ, ಮುಪ್ಪನ್ನು ದೂರ ಮಾಡುತ್ತೆ ಅದು. ಶಸ್ತ್ರಾಗಮೋ ದೀರಣಂ ಅಥವಾ ಶಸ್ತ್ರೌಘ ವಿದ್ರಾವಕಂ, ಅವನ ಶಸ್ತ್ರಗಳು ಮುಟ್ಟೋದಿಲ್ಲ. ಯಾರೋ ಕತ್ತಿ ಬೀಸಿದ್ರು ಕೂಡ ಅವನಿಗೇನಾಗೋದಿಲ್ಲ. ಯಾಕೆಂದರೆ ಯಾವುದೋ ಶಕ್ತಿ ಒಂದು ತಡೆಯುತ್ತೆ ಅಲ್ಲಿ. ಖೇಚರಿ ಮುದ್ರೆಯವನನ್ನು, ಖೇಚರಿ ಸಿದ್ಧಿಸಿದವನನ್ನು ಶಸ್ತ್ರಗಳಿಂದ ಕೊಲ್ಲೋಕೆ ಸಾಧ್ಯ ಇಲ್ಲ. ಹಾಗಿರುತ್ತೆ. ಈ ಪಾಂಡವರನ್ನು ನೋಡಿ, ಶಸ್ತ್ರಗಳಿಂದ ಅವಧ್ಯರು ಅಂತ ಕರೆದಿದ್ದಾರೆ ಮಹಾಭಾರತದಲ್ಲಿ. ಪಾಂಡವರು ಅವಧ್ಯರು ಅಂತ ಮತ್ತೆ ಬರ್ತಾ ಇರುತ್ತೆ. ಹಾಗೆ ಹನುಮಂತನ ಬಗ್ಗೆ ಹೇಳುವಾಗ ಅವನು ಶಸ್ತ್ರಗಳಿಂದ ಅಸ್ತ್ರಗಳಿಂದ ಅವಧ್ಯ ಅಂತ ಕೊಂಡಾಡ್ತಾರೆ ಅವನನ್ನು. ವಾಲ್ಮೀಕಿ ರಾಮಾಯಣ ಅನೇಕ ಕಡೆ ಹೇಳುತ್ತೆ ಶಸ್ತ್ರಗಳಿಂದ ಅವಧ್ಯ ಅಂತ. ಇಂದ್ರಜಿತು ಏನೇನೋ ಶಸ್ತ್ರಗಳನ್ನು ಪ್ರಯೋಗ ಮಾಡಿದ, ಅಸ್ತ್ರಗಳನ್ನು ಪ್ರಯೋಗ ಮಾಡಿದ, ಏನೇನು ಮಾಡಿದ್ರು ಹನುಮಂತನಿಗೆ ಏನಾಗಲಿಲ್ಲ. ಆಗ ಅವನಿಗೆ ಅರ್ಥ ಆಯಿತು ಅಂತ, ಇವನು ಅಸ್ತ್ರಶಸ್ತ್ರಗಳಿಗೆ ಅವಧ್ಯ ಅಂತ. ಆಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಏನು ಬ್ರಹ್ಮಾಸ್ತ್ರ ತಗಲುತ್ತ ಅವನಿಗೆ ಅಂದರೆ ಇಲ್ಲ, ವಧೆಯನ್ನು ಸಂಕಲ್ಪವಾಗಿ ಇಟ್ಕೊಳ್ಳಿದ್ದೇನೆ, ಬಂಧನವನ್ನು ಸಂಕಲ್ಪವಾಗಿ ಇಟ್ಕೊಂಡು ಪ್ರಯೋಗ ಮಾಡ್ತಾ. ವಧೆಯನ್ನು ಇಟ್ಕೊಂಡ್ರೆ ಪ್ರಯೋಗ ಅದು ಕೂಡ ಕೆಲಸ ಮಾಡೋದಿಲ್ಲ. ಬ್ರಹ್ಮಾಸ್ತ್ರವು ಕೂಡ ಅವನ ಮೇಲೆ. ಬಂಧನ ಇಟ್ಕೊಂಡು ಪ್ರಯೋಗ ಮಾಡಿದಾಗ ಅದು ಒಂದು ಚೂರು ಕೆಲಸ ಮಾಡಿತು. ಒಂದು ಸಾರಿ ಅವನನ್ನು ಕಟ್ಟಿತು, ಆದರೆ ಆಮೇಲೆ ಅದು ಕೂಡ ಬಿಡುಗಡೆ ಆಯಿತು. ಅವನು ಹೇಳ್ತಾನೆ ಹನುಮಂತ, ಅಸ್ತ್ರಪಾಶಯ ನಶಕ್ಯೋಹಂ ಬಂಧುಂ ದೇವಾಸುರೈರಪಿ. ರಾವಣನಿಗೆ ಹೇಳೋದು, ನೀನೇನು, ನಿನ್ನ ಮಗ ಏನು, ದೇವತೆಗಳು ರಾಕ್ಷಸರು ಎಲ್ಲರೂ ಸೇರ್ಕೊಂಡ್ರು ಕೂಡ ಯಾವ ಅಸ್ತ್ರ ಪ್ರಯೋಗ ಮಾಡಿದ್ರು ಕೂಡ ನನ್ನನ್ನು ಬಂಧನ ಮಾಡೋಕ್ಕೆ ಸಾಧ್ಯ ಇಲ್ಲ. ಗಾಳಿನ ಕಟ್ಟಾಕಕ್ಕಾಗತ್ತ? ಯಾರಿದ್ದೀರಿ ಶೂರರು ಹೇಳಿ, ಗಾಳಿ ಕಟ್ಟಾಕ್ತವ್ರು? ತನ್ನಿ ಹಗ್ಗವನ್ನ ನೋಡೋಣ, ಗಾಳಿ ಕಟ್ಟಾಕಿ ಆಗತ್ತಾ? ಆಗೋದಿಲ್ಲ. ಅವನೇನು ಗಾಳಿ ಮಗತ್ತಾನೆ, ಗಾಳಿಯೇ ಮೂರ್ತಿವತ್ತು ಬಂದಿದೆ ಹನುಮಂತ. ಹಾಗಾಗಿ ಅಸ್ತ್ರಪಾಶಯ ನಶಕ್ಯೋಹಂ ಬಂಧುಂ ದೇವಾಸುರೈರಪಿ ಅಂತ ರಾವಣನಿಗೆ ಹನುಮಂತ ಹೇಳುವಂಥದ್ದು. ಈ ಖೇಚರಿ ಯಾರಿಗೆ ಸಿದ್ಧಿಸಿದೆಯೋ ಅವನಿಗೆ ಶಸ್ತ್ರಗಳ ಭಯ ಇಲ್ಲ. ತಸ್ಯ ಸ್ಯಾತ್ ಅಮರತ್ವಂ, ಅವನು ಅಮರತ್ವವನ್ನು ಪಡಿತಾನೆ. ಅಷ್ಟಗುಣಿತಂ ಸಿದ್ಧಾಂಗನ ಕರ್ಷಣಂ, ಸಿದ್ಧಿಗಳನ್ನು ಕೂಡ, ಸಿದ್ಧಿಗಳನ್ನು ಕೂಡ ಪಡಿತಾನೆ. ಇನ್ನು ಏನೋ ಇದ್ದಚ್ಚೂರು ಬೇಡ ನಿಮ್ಗದು, ಇಷ್ಟೇ ಸಾಕು. ಇದು ಖೇಚರಿ ವಿದ್ಯೆ ಕುರಿತಾಯ್ತು. ಇನ್ನು ಜಾಲಂಧರ ಬಂಧ, ನಿನ್ನೆ ನೀವು ಕೇಳಿದ್ದೀರಿ, ಶ್ಲೋಕ ಹೇಳಿದಷ್ಟೇ ಇವತ್ತು ಜಾಲಂಧರ ಬಂಧವನ್ನು. ಜಾಲಂಧರ ಬಂಧ ಇಲ್ಲಿ ಕಂಠಕೂಪದಲ್ಲಿ ಏರ್ಪಡುವಂಥದ್ದು ಅಥವಾ ಮಾಡುವಂಥದ್ದು. ಅದು ಉಸಿರನ್ನು ಅಲ್ಲೇ ನಿಲ್ಲಿಸುವಂಥದ್ದು ಕಂಠಕೂಪದಲ್ಲಿಯೇ. ಹೀಗೆ ಗಲ್ಲವನ್ನು ಕಂಠಕೂಪಕ್ಕೆ ಆನಿಸಿ ಮಾಡಬಹುದು. ಅನೇಕ ಯೋಗಿಗಳಿಗೆ ಹಾಗೆ ಸಮಾಧಿಗೆ ಅವರು ಹೋದಾಗ ಸಿದ್ಧ ಆಗಿರುತ್ತೆ ತನ್ನಷ್ಟಕ್ಕೆ ಜಾಲಂಧರ ಬಂಧ ಎನ್ನುವಂಥದ್ದು. ಅದೊಂದು ಅದ್ಭುತವಾಗಿರುವಂಥ ಬಂಧ ಅದು. ಆ ಜಾಲಂಧರೇ ಕೃತೆ ಬಂಧೆ, ಜಾಲಂಧರ ಬಂಧವನ್ನು ಏರ್ಪಡಿಸ್ಕೊಂಡಿದ್ದೇ ಹೋದಾದರೆ ಹೇಗಿರುತ್ತೆ ಅದು ಅಂತ ಕೇಳಿದರೆ, ಕಂಠ ಸಂಕೋಚ ಲಕ್ಷಣಿ, ಕಂಠವನ್ನು ಸಂಕೋಚ ಮಾಡುವಂಥದ್ದು, ಅದೇ ಜಾಲಂಧರ ಬಂಧ. ಅದನ್ನೇನಾದ್ರು ಮಾಡಿದ್ದೇ ಹೋದಾದರೆ ನ ಪೀಯೂಷಂ ಪತತ್ಯಗ್ನೋ, ಈ ಪೀಯೂಷವು ಅಮೃತವು ಅಗ್ನಿಯಲ್ಲಿ ಬಿದ್ದು ಸುಟ್ಟು ಹೋಗೋದಿಲ್ಲ. ನ ಪೀಯೂಷಂ ಪತತ್ಯಗ್ನೋ ನಚ ವಾಯು ಪ್ರಕುಪ್ಯತಿ, ವಾಯುಕೋಪ ಪ್ರಾಣಕೋಪ ಅನ್ನೋದು ಏರ್ಪಡೋದಿಲ್ಲ ಅವನಿಗೆ ಯಾವತ್ತೂ ಕೂಡ ಎಂಬುದಾಗಿ ಹಠಯೋಗ ದೀಪಿಕೆಯಲ್ಲಿ ಹೇಳಿದ್ದಾರೆ. ಈಗ ಒಂದು ಪ್ರಶ್ನೆಯನ್ನು ತಗೊಳ್ಳೋಣ. ಪ್ರಶ್ನೆ ಕೇಳಿದ್ದು ಪರಿವಾರದಲ್ಲಿ ಸೇವೆ ಮಾಡ್ತಾ ಇರುವಂಥ ಸುಮಂತ, ಸಾಧಕ ಸುಮಂತ ಪ್ರಶ್ನೆ ಕೇಳಿರೋದು. ಪ್ರಶ್ನೆ ಏನಂದರೆ, ಕೆಲವು ಯೋಗ ಸಾಧಕರು, ಇದು ಆಹಾರಕ್ಕೂ ಸಂಬಂಧಪಡುತ್ತೆ ಪ್ರಶ್ನೆ ಇದು, ಕೆಲವು ಯೋಗ ಸಾಧಕರು ಹಾಗೂ ಹಠಯೋಗವನ್ನು ಅಭ್ಯಾಸ ಮಾಡುತ್ತಿರುವವರು ಶರೀರದ ಉರಿ ತಾಪದಿಂದ ಕಷ್ಟ ಅನುಭವಿಸುತ್ತಿರುವುದನ್ನು ಮತ್ತು 8 ರಿಂದ 10 ಜನ ಭುಂಜಿಸುವಷ್ಟು ಆಹಾರವನ್ನು ಒಬ್ಬರೇ ಸೇವಿಸಿದ್ದನ್ನು, ದೈಹಿಕವಾಗಿ ಅತೀ ಶ್ರಮದಾಯಕವಾದ ಕೆಲಸವನ್ನು ಅನಾಯಾಸವಾಗಿ ಮಾಡಿದ್ದನ್ನು ಕೆಲವು ಬಾರಿ ಕಂಡಿದ್ದೇನೆ. ಬಂತ ಮನಸ್ಸಿಗೆ?
ಹಠಯೋಗ ಸಾಧನೆ ಮಾಡುವಾಗ ಶರೀರದಲ್ಲಿ ಉರಿ ತಾಪ ಕಷ್ಟ ಆಗತ್ತೆ ಅದು. ಮತ್ತು ಭಾರಿ ಪ್ರಮಾಣದಲ್ಲಿ ಊಟ ಮಾಡ್ತಾರೆ ಅವರು. 8 ಜನ ಊಟ ಮಾಡೋದನ್ನ ಒಬ್ಬರೇ ಊಟ ಮಾಡ್ತಾರೆ. 8 ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾರೆ. ಇಂಥದ್ದನ್ನು ಕಂಡಿದ್ದೇನೆ. ಏನಿದು? ಈ ಪ್ರಕ್ರಿಯೆಯು ಅಗ್ನಿಯ ಪ್ರಕೋಪದಿಂದ ಉಂಟಾದದ್ದೇ ಅಥವಾ ತಪ್ಪಾದ ಅಭ್ಯಾಸದಿಂದ ಉಂಟಾಗುವ ತೊಂದರೆಯೇ ಅಥವಾ ಅಗ್ನಿಯು ಪಾಪವನ್ನು ದಹಿಸುತ್ತಿರುವ ಲಕ್ಷಣವೇ? ಇಂತಹ ಸಂದರ್ಭದಲ್ಲಿ ಸಾಧಕರು ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು? ಇಂತಹ ಅನುಭವಗಳು ಯೋಗ ಸಾಧಕರಲ್ಲಿ ಸ್ವಾಭಾವಿಕವೇ ಅನ್ನೋದು ಪ್ರಶ್ನೆ. ಇದು ಒಳ್ಳೆ ಪ್ರಶ್ನೆ. ಇದು ಅನುಭವಕ್ಕೆ ಬರುವಂಥ ಅಥವಾ ಕಾಣುವಂಥ ಒಂದು ಪ್ರಶ್ನೆ ಕೂಡ ಹೌದು ಇದು. ಯಾಕೆಂದರೆ ಈ ಸಾಧನೆ ಅಂದರೆ ಅಗ್ನಿ ಜಾಗೃತಿ. ಅಗ್ನಿ ಜಾಗೃತಿ ಇಲ್ಲದೆ ಸಾಧನೆ ಇಲ್ಲ. ಹಠಯೋಗದ ಮೂಲಕ ಅಗ್ನಿ ಜಾಗೃತಿ ಮಾಡ್ಕೊಂಡು ಸಾಧನೆ ಮಾಡೋದು ಉಂಟು, ಅಥವಾ ಭಾವದಿಂದ ಭಗವಂತನ ಸೇರೋರು ಕೂಡ ಇದನ್ನು ಅನುಭವಿಸ್ತಾರೆ. ತಾನಾಗ್ತಾ ಇರ್ತಾರೆ ಇದೆಲ್ಲ. ಈ ಮೂಲ ಬಂಧುವ, ಉಡ್ಯಾಣ ಬಂಧುವ, ಜಾಲಂಧರ ಬಂಧುವ ಅವರು ಪ್ರಯತ್ನಪೂರ್ವಕ ಮಾಡದಿದ್ರು ಕೂಡ ತಾನಾಗಿ ಏರ್ಪಡ್ತಾ ಇರುತ್ತೆ. ಹೆಣ್ಮಕ್ಳು ಮೂಲ ಬಂಧವನ್ನು ಮಾಡುವಂತಿಲ್ಲ, ಮಾಡಬಾರ್ದು. ಏನಪ್ಪ ನಮಗೆ ಯಾಕೆ ಕೊಟ್ಟಿಲ್ಲ ಅಂದರೆ ಅವರಿಗೆ ತಾನೇ ಆಗಬೇಕು ಅದು ಮೂಲಬಂಧ. ಪುರುಷರು ಪ್ರಯತ್ನಪೂರ್ವಕವಾಗಿ ಮಾಡಬೇಕು, ಹೆಣ್ಮಕ್ಳಿಗೆ ತಾನೇ ಏರ್ಪಡಬೇಕು. ಅವರಾಗಿ ಮಾಡೋಕೆ ಹೋದರೆ ಹೆಣ್ತನಕ್ಕೆ ತೊಂದರೆ ಬರ್ಬೋದು. ಹೆಣ್ಣಾಗಿ ಏನೇನು ದೇಹದಲ್ಲಿ ಆಗ್ತಾ ಇರಬೇಕಾಗಿತ್ತು ಅದೆಲ್ಲ ಆಗದೆ ಇರ್ಬೋದು. ನಿಧಾನಕ್ಕೆ ಅವರು ಆ ಕಡೆ ಹೆಣ್ಣು ಅಲ್ಲ ಈ ಕಡೆ ಗಂಡು ಅಲ್ಲ ಅನ್ನೋ ಥರ ಆಗ್ಬೋದು ಅವರು. ಹಾಗಾಗಿ ಅವರು ಪ್ರಯತ್ನಪೂರ್ವಕವಾಗಿ ಮೂಲಬಂಧ ಅಭ್ಯಾಸ ಮಾಡಬಾರ್ದು. ಇದೇ ಕಾರಣಕ್ಕಾಗಿ ಅನೇಕ ಸಂಗತಿಗಳು ಹೆಣ್ಮಕ್ಳಿಗೆ ಹೇಳಿಲ್ಲ. ಈ ಪ್ರಾಣಾಯಾಮ ಹೆಣ್ಮಕ್ಳಿಗೆ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಂದರೆ ಪ್ರಾಣಾಯಾಮವನ್ನು ಮೂಲಬಂಧ ಮಾಡದೆ ಪ್ರಾಣಾಯಾಮ ಮಾಡಿದರೆ ಏನು ಪ್ರಯೋಜನ ಇಲ್ಲ ಪ್ರಾಣಾಯಾಮಕ್ಕೆ. ಅದು ಸುಮ್ಮನೆ ಉಸಿರಿನ ಅಭ್ಯಾಸ, ಬ್ರೀದಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತಾರಲ್ಲ, ಅಷ್ಟೇ ಆಗಿರುತ್ತೆ ಹೊರತು ಪ್ರಾಣಾಯಾಮ ಅಂತ ಆಗೋದಿಲ್ಲ. ಅದು ಪ್ರಾಣಾಯಾಮ ಅಂತ ಆಗಬೇಕಾದ್ರೆ ಮೂಲಬಂಧ ಮಾಡಬೇಕು. ಮೂಲಬಂಧ ಮಾಡಿದರೆ ಹೆಣ್ಮಕ್ಳು ಅವರ ಇಡೀ ವ್ಯವಸ್ಥೆ ಅಸ್ತವ್ಯಸ್ತ ಆಗ್ಬೋದು. ಹೆಣ್ಣು ಅನ್ನೋಕ್ಕೆ ಏನೇನು ವ್ಯವಸ್ಥೆ ಇದೆ ಶರೀರದಲ್ಲಿ ಅದೆಲ್ಲ ಅಸ್ತವ್ಯಸ್ತ ಆಗ್ಬೋದು. ಹಾಗಾಗಿ ಅವ್ರಿಗೆ ಅದನ್ನು ಹೇಳಿಲ್ಲ. ಅಂಥದ್ದು ಅನೇಕವನ್ನು ಹೇಳಿಲ್ಲ. ಅದು ಮಾತ್ರ ಅಲ್ಲ, ಅದಕ್ಕೆ ಅವ್ರ ಮೇಲೆ ಪಕ್ಷಪಾತ ಕಾರಣ ಅಲ್ಲ, ಕಾಳಜಿ ಕಾರಣ. ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಹೇಳಿಲ್ಲ. ಮಾಡಿ ನೋಡ್ಬೋದು, ನೋಡಬೇಡಿ. ನೋಡಿದರೆ ಅನುಭವಕ್ಕೆ ಬರುತ್ತೆ ಇದು ಅಂತ. ನಮ್ಮ ಆಚಾರ್ಯರು ಶಂಕರಾನಂದ ಜೋಯಿಸರು ಅವರ ಅನುಭವದಲ್ಲಿ ಎಷ್ಟೋ ಅವ್ರು ಕಂಡಿದ್ದನ್ನು ಹೇಳ್ತಾರೆ ಅವರು ಅಂತ. 6 ತಿಂಗಳು ಋತುಚಕ್ರದ ಒಂದು ಯಾವ ವ್ಯವಸ್ಥೆಯೇ ಇಲ್ಲ ಅಂತ, ಲಕ್ಷಣವೇ ಇಲ್ಲ ಅಂತ. ಏನಪ್ಪ ಅಂದರೆ ಪ್ರಾಣಾಯಾಮ ಮಾಡಿದ್ದು, ಮೂಲಬಂಧ ಮಾಡಿದ್ದು, ಪ್ರಾಣಾಯಾಮ ಮಾಡಿದ್ದು. ಹಾಳಾಗಿ ಹೋಗುತ್ತೆ ವ್ಯವಸ್ಥೆ ಹೋಗುತ್ತೆ. ಆಮೇಲೆ ಅದು ಬಿಟ್ಟ ಮೇಲೆ ಎಷ್ಟೋ ಕಾಲದ ನಂತರ ಸರಿಯಾಗುತ್ತೆ ಅದು ಅಂತ. ಹಾಗಾಗಿ ಇದಕ್ಕೆಲ್ಲ ಕಾರಣಗಳಿದೆ. ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಹೇಳುವಾಗ ಉದ್ದೇಶ ಎಷ್ಟು ಹೇಳಿರ್ತಾರೆ. ಈಗ ಅಂಗಡಿಯಲ್ಲಿ, ಔಷಧದ ಅಂಗಡಿಯಲ್ಲಿ ಮಾತ್ರೆಗಳನ್ನು ಅದು ಯಾರು ಬೇಕಾದ್ರೂ ತಗೊಂಡೋಗೋದು ಥರ ಇಟ್ಟಿರ್ತಾರ? ಈಗೆಲ್ಲ ಬಂದಿದೆಯಲ್ಲ, ಈಗ ಅಂಗಡಿ ಕೈ ಹಾಕಿ ತೊಗೊಂಡೋಗ್ಬೋದು ಏನು ಬೇಕಾದರೂ ಅಲ್ವಾ? ಯಾರು ಇರೋದಿಲ್ಲ, ವಿದೇಶಗಳೆಲ್ಲ ಬಂದಿದೆ. ಅಂಗಡಿಗಳಲ್ಲಿ ಯಾರು ಜನ ಇರೋದಿಲ್ಲ, ತಗೊಂಡು ಹೋಗ್ಬೋದು, ಹಣ ಸಂದಾಯ ಆಗುತ್ತೆ ತಾನೇ ಅಂಥದ್ದೊಂದು ವ್ಯವಸ್ಥೆ ಇರುತ್ತಲ್ವ. ಆ ಥರ ಔಷಧದ ಅಂಗಡಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ವೈದ್ಯರು ಹೇಳಬೇಕು, ಔಷಧ ತೊಗೊಳ್ಬೇಕು, ಅವ್ರು ಬರ್ಕೊಡ್ಬೇಕು, ಅವರು ಅದನ್ನು ನೋಡಿ ತೆಕ್ಕೊಡ್ಬೇಕು. ಅವನು ಸುಮ್ಮನೆ ಬಂದು ಇಂಥದ್ದು ಕೊಡಿ ಅಂಥದ್ದು ಕೊಡಿ ಅಂತ ಕೊಡೋಕ್ಕಾಗೋದಿಲ್ಲ. ಹಾಗೆಲ್ಲ ಕೊಡಬಾರ್ದು ಅಂತ. ಯಾಕೆಂದರೆ ಯಾರಿಗೆ ಯಾವ್ದು ಸಲ್ಲೋದಿಲ್ಲ ಅಂತ ವೈದ್ಯ ಹೇಳ್ತಾನೆ ಅದನ್ನೇ ತಗೋಬೇಕು ಹೊರತು ಯಾವ್ಯಾವುದನ್ನು ತಗೋಬಾರ್ದು ಅಂತ. ಹಾಗೆ ಇದು ಮಕ್ಕಳಿಗೆ ಸಿಗೋ ಥರ ಇಡಬೇಡಿ ಅಂತೆಲ್ಲ ಇರುತ್ತೆ. ಕೆಲವು ಔಷಧಗಳಲ್ಲಿ ಮಕ್ಕಳಿಗೆ ಸಿಗೋ ಥರ ಇಡಬೇಡಿ ಅಂತ ಇರುತ್ತೆ. ಯಾಕೆ? ನಾವೇನು ಅನ್ಯಾಯ ಮಾಡಿದ್ವಿ ಅಂತ ಮಕ್ಕಳು ಗಲಾಟೆ ಮಾಡಬಾರ್ದು, ಯಾಕೆಂದ್ರೆ ಅವರಿಗೆ ಒಳ್ಳೇದಲ್ಲ ಅದು ಅಂತ. ಆ ಕಾರಣಕ್ಕೋಸ್ಕರವಾಗಿ ಅಥವಾ ಯಾವ ಪ್ರಮಾಣ ಇದೆ ಕೊಡೋ ಪ್ರಮಾಣ, ಮಕ್ಕಳು ಒಂದು ಪ್ರಮಾಣ ಬೇರೆ ಆಗ್ಬೋದು, ಅಥವಾ ಇನ್ಯಾವುದೋ ಕಾಯಿಲೆ ಇದ್ರೆ ವಿಷಯ ಬೇರೆ ಆಗ್ಬೋದು. ಅದನ್ನು ಕೊಡಬೇಕು ಕೊಡಬಾರ್ದು, ಎಷ್ಟು ಕೊಡಬೇಕು ಅನ್ನೋದಕ್ಕೆ ವ್ಯವಸ್ಥೆ ಬೇರೆ ಆಗ್ಬೋದು ಅಂತ. ಹಾಗಾಗಿ ಇವೆಲ್ಲವೂ ಕೂಡ ಮಂತ್ರಗಳನ್ನು ಎಲ್ಲರೂ ಉಚ್ಚಾರಣೆ ಮಾಡಬೇಡಿ ಅನ್ನುವಾಗ ಕಾರಣ ಇದು. ಒಂದು ಮೂಲಬಂಧ ಬೇಕು. ಅದಕ್ಕೆ ಪೂರ್ಣ ಫಲ ಕೊಡಬೇಕಾದ್ರೆ ಮೂಲಬಂಧ ಬೇಕು. ಮೂಲಬಂಧ ಮಾಡದೇ ಇದ್ರೆ ಆದಿಂದ ಜ್ಞಾತವರೆಗೆ ಅಕ್ಷರಗಳನ್ನು ಯಾರು ಬೇಕಾದ್ರೂ ಹೇಳ್ಬೋದು. ಅದರಿಂದ ನಷ್ಟವೂ ಇಲ್ಲ, ಲಾಭವೂ ಇಲ್ಲ. ಲಾಭ ಆಗಬೇಕು ಅಂದರೆ ಮೂಲಬಂಧ ಬೇಕಾಗತ್ತೆ. ಮೂಲಬಂಧನ ಪ್ರಯತ್ನಪೂರ್ವಕವಾಗಿ ಮಾಡಿದರೆ, ಹೊಂದದೇ ಇರೋರು ಮಾಡಿದರೆ ಅನಾಹುತಗಳಾಗ್ತವೆ, ಶರೀರದಲ್ಲಿ ಅವ್ಯವಸ್ಥೆಗಳಾಗ್ತವೆ, ಸರಿ ಮಾಡೋಕ್ಕೆ ಬರದೇ ಇರೋಂಥ ತೊಂದರೆಗಳು ಕೂಡ ಆಗ್ಬೋದು ಅಂತ. ಹಾಗಾಗಿ ಅದನ್ನೆಲ್ಲ ಹೇಳಿರುವಂಥದ್ದು. ಹಾಗಾಗಿ ಈ ಮೂಲಬಂಧ ಅಗ್ನಿ ಜಾಗೃತಿ ಅನ್ನೋದು ಸಾಧನೆ ಅನಿವಾರ್ಯ. ಕೆಲವರು ಮಾಡ್ತಾರೆ, ಕೆಲವ್ರಿಗೆ ಆಗತ್ತೆ, ಇಷ್ಟೇ ವ್ಯತ್ಯಾಸ. ಅದಿಲ್ಲದೆ, ಮೂಲಬಂಧ ಇಲ್ಲದೆ, ಉಡ್ಯಾಣ ಬಂಧ ಇಲ್ಲದೆ, ಅಥವಾ ಜಾಲಂಧರ ಬಂಧ ಇಲ್ಲದೆ, ಪ್ರಾಣಾಯಾಮ ಇಲ್ಲದೆ ಯಾರೂ ಕೂಡ ಮುಕ್ತಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ನಾನು ಅಭ್ಯಾಸ ಮಾಡಿರಲಿಲ್ಲ, ನಾನು ಕೃಷ್ಣನ ಭಕ್ತ, ನನಗೆ ಮುಕ್ತಿ ಸಿಕ್ತು ಅಂದರೆ ತಾನೇ ಆಗಿರುತ್ತೆ ಅದೆಲ್ಲ ಅಂತ. ಶ್ವಾಸಗತಿ ವ್ಯತ್ಯಾಸ ಆಗಿರುತ್ತೆ ಅವನು ತಾನಕ್ಕೆ. ಅವನು ಧ್ಯಾನಕ್ಕೆ ಹೋಗಿ ಸಮಾಧಿಗೆ ಹೋದ್ರೆ ಉಸಿರು ನಿಂತು ಹೋಗುತ್ತೆ ತಾನೇ ತಾನಾಗುತ್ತೆ ಅದು.
ಈ ಬಂಧಗಳಲ್ಲೂ ತಾನಾಗಿ ಏರ್ಪಡುತ್ತೆ ಅಂತ. ಹಾಗಾಗಿ ಮಾಡೋದು ಒಂದು ದಾರಿ, ಆಗೋದು ಮತ್ತೊಂದು ದಾರಿ, ಎರಡರಲ್ಲಿ ಒಂದೇ ಹೊರತು ಇಲ್ಲದೇ ಇಲ್ಲ ಅಂತ. ಅಗ್ನಿ ಜಾಗೃತಿ ಆದಾಗ ಈ ಅವ್ಯವಸ್ಥೆಗಳೆಲ್ಲ ಕೆಲವು ಸತ್ಯ ಆಗೋದು ಅಥವಾ ಸೂಚನೆಗಳು, ಲಕ್ಷಣಗಳು ಕೆಲವು ಕಂಡು ಬರೋದು ಉಂಟು ಅಂತ. ಯಾಕೆ ಇದನ್ನು ಇಲ್ಲಿ ತಗೊಂಡು ಈ ಪ್ರಶ್ನೆ ಅಂದರೆ, ವಿಪರೀತ ಕರಣಿ ಬಗ್ಗೆ ನಿನ್ನೆ ನಿಮಗೆ ನಾವು ಹೇಳಿದ್ವು. ವಿಪರೀತ ಕರಣಿ ಅಂತ ಒಂದು ಆಸನ. ವಿಪರೀತ ಕರಣಿಯಲ್ಲಿ ಸೊಂಟವನ್ನು ಹಿಡಿದು ನಮ್ಮ ಕೈಲಿ ನಾವೇ ಸೊಂಟವನ್ನು ಹಿಡಿದು ಮೇಲಕ್ಕೆ ಎತ್ತುವಂಥದ್ದು. ತಲೆ ಹಿಂಭಾಗ ನೆಲದ ಮೇಲೆ ಇರುತ್ತೆ, ಕೊರಳಿನ ಹಿಂಭಾಗ ನೆಲದ ಮೇಲೆ ಇರುತ್ತೆ, ಈ ಹೆಗಲು ಇದು ನೆಲದ ಮೇಲೆ ಇರುತ್ತೆ, ಮತ್ತೆಲ್ಲ ಎದ್ದಿರುತ್ತೆ ಮೇಲೆ, ಕಾಲು ಮೇಲಕ್ಕೆ ಹೋಗಿರುತ್ತೆ ಅಲ್ವಾ, ಹೀಗೆ ಹೋಗಿ ಹೀಗೆ ಬರುತ್ತೆ ಒಂದು ಸ್ವಲ್ಪ. ಅದು ವಿಪರೀತ ಕರಣಿ ಅಂತ ಕರೀತಾರೆ ಅದನ್ನು, ಆಸನವನ್ನು. ಹಾಗೆ ಮಾಡಿದಾಗ ಈ ಚಂದ್ರಮಂಡಲದಿಂದ ಅಮೃತ ಕೆಳಗೆ ಬೀಳೋಕೆ ಏನು ವಿಷಯ ಇಲ್ಲ, ಸೂರ್ಯಮಂಡಲದ ಕಡೆ ಹೋಗೋಕೆ ಏನು ವಿಷಯ ಇಲ್ಲ. ಅಲ್ಲಿ ಸೂರ್ಯಮಂಡಲದ ಜ್ವಾಲೆ ಕೂಡ ಆ ಕಡೆ ಕಾಲಿನ ಕಡೆ ಹೋಗುತ್ತೆ ಹೊರತು ಈ ಕಡೆ ಬರೋದಿಲ್ಲ ಅಂತ. ಹಾಗಾಗಿ ಅದನ್ನು ಎತ್ತಿ ಹೇಳಿದ್ದಾರೆ ವಿಪರೀತ ಕರಣಿಯನ್ನ. ಈ ವಿಪರೀತ ಕರಣಿಯನ್ನ ಮಾಡ್ತಾ ಇದ್ದಾಗ ಹಸಿವು ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ವಿಪರೀತ ಕರಣಿಯನ್ನು ಮೊದಲನೇ ದಿವಸ ಒಂದು ಕ್ಷಣ ಮಾಡಬೇಕಂತೆ ಅಷ್ಟೇ. ಪ್ರಥಮ ದಿನ ಒಂದು ಕ್ಷಣ ಮಾಡು, ಎರಡನೇ ದಿವಸ 2 ಕ್ಷಣ ಮಾಡು, ಹಾಗೆ ಅದನ್ನು ಬೆಳೆಸ್ಬೇಕು ಅಂತ ಹೇಳ್ತಾರೆ. ಗಡಿಬಿಡಿ ಮಾಡಿ ನಾನು ಅರ್ಧ ಗಂಟೆ ನಿಂತುಬಿಡ್ತೀನಿ ಅಂತ ಥರ ಹೋಗೋದಲ್ಲ. ಅಲ್ಲಿ ಮೆಲ್ಲನೆ ಅಭ್ಯಾಸ ಮಾಡ್ತಾ ಹೋಗ್ಬೇಕು, ಅದನ್ನು ಕರ್ಣ ಕೆಡಿರುವಂಥದ್ದು. ಆಮೇಲೆ ಒಂದು ಯಾಮ ಹಾಗೆ ಇರಬೇಕು. ಸಿದ್ಧಿ ಆಗೋದು ಯಾವಾಗ ಅಂತಂದರೆ, ಒಂದು ಯಾಮ ಅಂದರೆ 3 ಗಂಟೆ ಹಿಂದೆ ಮುಂದೆ ಅಂತ ಅಂದ್ಕೊಳ್ಳಿ. ಅಷ್ಟು ಕಾಲ ಸುಖವಾಗಿ ಕೆಲವು ಯೋಗಶಾಲೆಗಳಲ್ಲಿ ಕಟ್ಟಿಟ್ಬಿಡ್ತಾರೆ ಬಗ್ಗಿಸಿ ಪೂರ್ತಿ. ಅವೆಲ್ಲ ಪೂರ್ತಿ ವಾತ ಪ್ರಕೋಪಕ್ಕೆ ಕಾರಣ ಆಗ್ಬೋದು ಹಾಗೆಲ್ಲ ಮಾಡಿದರೆ. ಅದೆಲ್ಲ ಒಲಿಸಿ ಒಗ್ಗಿಸ್ಕೊಂಡು ಮಾಡ್ತಾ ಹೋಗಬೇಕು. ಹಾಗೆ ಮಾಡಿದಾಗ 3 ಗಂಟೆಗಳ ಕಾಲ ಅದೇ ಸ್ಥಿತಿಯಲ್ಲಿ ಇದ್ದರೆ ಅದು ಒಲಿಯಿತು ಅಂತ, ವಿಪರೀತ ಕರಣಿ ಒಲಿಯಿತು ಅಂತ. ಆಮೇಲೆ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗುವಂಥದ್ದು ಯಾವುದು, ಅದು ಕೊಡುವಂಥ ಮಹಾಫಲಗಳು ಆಮೇಲೆ ಪ್ರಾರಂಭ ಆಗುವಂಥದ್ದು. ವಿಪರೀತ ಕರಣಿ ಆ ಭಂಗಿ ಸರಿ ಬರಬೇಕು, ಉಸಿರಾಟ ಸರಿ ಇರಬೇಕು, ತತ್ಸಂಬಂಧವಾಗಿರುವಂಥ ಉಸಿರಾಟ ಸರಿ ಇರಬೇಕು, ಸುಖವಾಗಿ ಒಂದು ಯಾಮ ಇರೋಕ್ಕೆ ಸಾಧ್ಯ ಆಗಬೇಕು. ಅಲ್ಲಿಗೆ ಅದಾಯಿತು ಅಂತ ವಿಪರೀತ ಕರಣಿ ಅಂತ. ಒಂದು ಕ್ಷಣದಿಂದ ಪ್ರಾರಂಭ ಆಗುವಂಥದ್ದು. ಈ ವಿಪರೀತ ಕರಣಿನ ಅಭ್ಯಾಸ ಮಾಡುವಾಗ ನಿತ್ಯಂ ಅಭ್ಯಾಸಯುಕ್ತಸ್ಯ ಜಠರಾಗ್ನಿ ವಿವರ್ಧಿನಿ. ಜಠರಾಗ್ನಿಯನ್ನು ಇದು ಅದ್ಭುತವಾಗಿ ಹೆಚ್ಚು ಮಾಡುತ್ತೆ ಇದ್ದಕ್ಕಿದ್ದಂತೆ. ಹಾಗಾಗಿ ಈ ವಿಪರೀತ ಕರಣಿ ಅಭ್ಯಾಸ ಮಾಡುವನು ಬೇಕಾದಷ್ಟು ಆಹಾರವನ್ನು ಪಕ್ಕದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು, ಸಂಗ್ರಹ ಮಾಡಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಸಾಕಷ್ಟು ಆಹಾರವನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಆಹಾರ ಬಹುಲಸ್ತಸ್ಯ ಬೇಕಾಗ್ಬೋದು, ತುಂಬ ಬೇಕಾಗ್ಬೋದು. ಈ ಸುಮಂತ ಕೇಳಿದ ಹಾಗೆ 8-10 ಜನರ ಆಹಾರ ಬೇಕಾಗ್ಬೋದು, 20-30 ಜನರ ಆಹಾರ ಬೇಕಾಗ್ಬೋದು ಅವನಿಗೆ ಅಂತ. ಯಾಕೆಂದರೆ ಅಗ್ನಿ ಆಗಿದೆ ಅಂತ, ಪ್ರಜ್ವಲಿಸ್ತಾ ಇದೆ ಅದು, ಕೇಳ್ತಾ ಇದೆ ಅದು ಆಹಾರವನ್ನು ಅಂತ. ಹಾಗಾಗಿ ಆಹಾರ ಬಹುಲಸ್ತಸ್ಯ ಸಂಪಾದ್ಯ ಸಾಧಕಸ್ಯ, ತುಂಬ ಆಹಾರ ಸಂಪಾದನೆ ಮಾಡಿಟ್ಕೊಂಡು ಶುರು ಮಾಡು ಆ ಕಾರ್ಯಕ್ರಮವನ್ನು, ಅಭ್ಯಾಸವನ್ನು. ಏನಾಗುತ್ತೆ ಇಲ್ಲೇ ಇದ್ರೆ ಅಂದರೆ ಸುಟ್ಟು ಬಿಡುತ್ತೆ ನಿನ್ನನ್ನೇ ಅಂತ, ಸಾಧಕನನ್ನೇ ಸುಟ್ಟು ಬಿಡುತ್ತೆ ಅದು. ಅಲ್ಪಾಹಾರೋ ಇದಿ ಭವೇತ್, ಆ ಸಮಯದಲ್ಲಿ ಸಾಧಕ ಏನಾದರೂ ಕಡಿಮೆ ಆಹಾರ ಸೇವನೆ ಮಾಡಿದ್ದೇ ಹೋದಾದರೆ ಅಗ್ನಿರ್ದಹತಿ ತತ್ಕ್ಷಣಾತ್, ತತ್ಕ್ಷಣದಲ್ಲಿ ಅಗ್ನಿಯು ಅಂದರೆ ಹೆಚ್ಚು ಸಮಯ ಕೂಡ ತಗೊಳ್ಳೋದಿಲ್ಲ, ಸುಟ್ಟು ಹಾಕ್ಬಿಡುತ್ತೆ ಅವನನ್ನೇ. ಹಾಗಾಗಿ ಅದಕ್ಕೆ ನಿನ್ನೆ ಹೇಳಿದ್ದು ನಾವು ಇದೊಂದು ಪ್ರಯೋಗ ಮಾಡೋಣ, ನಮ್ಮಷ್ಟಕ್ಕೆ ನಾವು ಪ್ರಯೋಗ ಮಾಡೋ ವಿಷಯಗಳೆಲ್ಲ ಇವೆಲ್ಲ. ಇದಕ್ಕೆಲ್ಲ ಗುರುಪದೇಶ ಬೇಕು, ಮತ್ತು ಹೆಜ್ಜೆ ಹೆಜ್ಜೆಗೆ ಗುರುವಿನ ಆಶೀರ್ವಾದ ಮಾರ್ಗದರ್ಶನ ಬೇಕು, ಸರಿಯಾಗಿ ತಿಳ್ಕೊಂಡು ಮಾಡುವಂಥದ್ದು. ಹಾಗೆ ಸುಮ್ಮನೆ ಮಾಡಿದರೆ ವಿನಾಯಕಂ ಪ್ರಕುರ್ವಾಣ ರಚಯಾಮಾಸ ವಾನರಂ ಅಂತ ಆಗ್ಬೋದು ಅಂತ. ಗಣಪತಿ ಮಾಡೋಕೆ ಅಂತ ಹೊರಟಿದ್ದು, ಮುಗಿಯೋ ಹೊತ್ತಿಗೆ ಹನುಮಂತ ಆದರೆ ಬೇಜಾರ ಇಲ್ಲ, ಅದು ಮಂಗ ಆಗಿದೆ ಅದು ಅಂತ. ಅಂದರೆ ಇಲ್ಲಿ ಬರಬೇಕಾದ ಸೊಂಡ್ಲು ಹಿಂದೆ ಎಲ್ಲೋ ಬಂದ್ಬಿಟ್ಟಿದೆ ಅದು. ಸೊಂಡ್ಲು ಎಲ್ಲಿಡಬೇಕು ಅಂತಲೇ ಗೊತ್ತಿಲ್ಲ ಅವನಿಗೆ. ಅವನು ಯಾಕೆ ವಿನಾಯಕ ಗಣಪತಿ ಮಾಡೋಕ್ಕೆ ಯಾಕೆ ಪ್ರಯತ್ನ ಮಾಡಬೇಕು ಅವನು? ಸೊಂಡ್ಲು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅವನಿಗೆ. ಸೊಂಡ್ಲು ಎಷ್ಟು ದಪ್ಪ ಅಂತಲೂ ಗೊತ್ತಿಲ್ಲ. ಒಂದು ಸಪೂರ ಸೊಂಡ್ಲಾದರೆ ಅದು ಹಿಂದ್ಗಡೆ ಹೋದರೆ ಅದು ರಚಯಾಮಾಸ ವಾನರಂ ಅಂತಾಗತ್ತೆ, ಆಗ ತಾನಾಗಿ ಅಂತ. ಹಾಗೆಲ್ಲ ಆಗ್ಬಿಡ್ಬೋದು ಅಂತ. ಹಾಗಾಗಿ ಅಧಶ್ಚಿರಾಶ್ಚೋಧ್ವಪಾದ ಕ್ಷಣಂ ಸ್ಯಾತ್ ಪ್ರಥಮೇ ದಿನೇ, ಕ್ಷಣಂ ಸ್ಯಾತ್ ಪ್ರಥಮೇ ದಿನೇ, ಮೊದಲ ದಿನ ಒಂದು ಕ್ಷಣ ಮಾಡು, ಅಂದರೆ ಹಾಗೆ ಅದನ್ನು ಒಲಿಸ್ಕೋ, ಅವಸರ ಮಾಡಬೇಡ ಎಂಬುದಾಗಿ ಹೇಳ್ತಾರೆ. ಹೀಗೆ ಇದು ಒಂದು ಉದಾಹರಣೆ ಅಷ್ಟೇ ವಿಪರೀತ ಕರಣಿಯದ್ದು. ಇಂಥ ಅನೇಕ ಯೋಗ ಸಾಧನೆಗಳಲ್ಲಿ ಹಸಿವು ಭುಗಿಲಾಡಬಹುದು.
ತುಂಬ ಆಹಾರ ಬೇಕಾಗ್ಬೋದು, ಸಾಮರ್ಥ್ಯವೂ ಬರ್ಬೋದು. ಆ ವ್ಯಕ್ತಿಗೆ ಯೋಗದಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ, ಎಂತೆಂಥ ಸಾಮರ್ಥ್ಯಗಳು ಕೂಡ ಬರ್ತವೆ ಯೋಗ ಸಾಧಕನಿಗೆ. ಕೃಷ್ಣ ಕಿರುಬಿರಳಿಂದ ಎತ್ತಲಿಲ್ವಾ ಗೋವರ್ಧನ ಗಿರಿಯನ್ನು, ಯೋಗೇಶ್ವರ ಅವನು. ರಾಮ ಇಂಥದ್ದೇನು ಮಾಡಿದ ರಾಮ ಹೇಳಿ ನೋಡೋಣ. ಏನು? ಶಿವಧನಸ್ಸನ್ನು ಎತ್ತಿದ್ದಾನೆ. ಉಳಿದ ರಾಜರುಗಳಿಗೆ ಅದನ್ನು ಅಲ್ಲಾಡಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ, ಜಾಗ ಬಿಡಿಸ್ಲಿಕ್ಕಾಗದೇ ಇರೋದನ್ನ ಎಡಗೈಯಲ್ಲಿ ಎತ್ತಿದ. ಎತ್ತಿದ್ವಂದೇ ಅಲ್ಲ, ಹೆದೆ ಏರಿಸಿ ಸೆಳೆದಾಗ ತುಂಡಾಗಿ ಹೋಯ್ತು ಅಂದ್ರೆ ಏನಿರ್ಬೋದು ಶಕ್ತಿ. ಆ ಬಾಹುಬಲ ಎಂಥದ್ದದು ಅಂತ. ಇದು ಯಾವ ರಾಮ? ಪ್ರಬುದ್ಧ ರಾಮ ಅಲ್ಲ, ಇದು ಎಳೇ ರಾಮ. ಇದು 16 ವರ್ಷದ ಕೆಳಗಿನ ಪ್ರಾಯ, 12 ವರ್ಷದಕ್ಕಿಂತ ಸ್ವಲ್ಪ ಮುಂದಕ್ಕೆ ಇರ್ಬೋದು. ಒಂದು ಬಾಲು 12 ವರ್ಷವೋ ಎಂಬಂತ ಮಾರೀಚ ಹೇಳ್ತಾನೆ. 12 ವರ್ಷ ಇರ್ಬೋದು ಅವನಿಗೆ ಆ ಸಮಯದಲ್ಲಿ. ತನ್ನನ್ನು ಯಜ್ಞ ರಕ್ಷಣೆ ಮಾಡಿದ್ನಲ್ಲ, ಮಾರೀಚ ಸ್ವಭಾವ ಎಲ್ಲ ನಿಗ್ರಹ ಮಾಡಿದ್ನಲ್ಲ, ಮಾರೀಚನನ್ನು ಎತ್ತಿ ಹಸ್ತು ಬಿಡ್ತಾನೆ ಸಮುದ್ರಕ್ಕೆ. ಆಗ 12 ವರ್ಷವೋ 12 ವರ್ಷ ಅಂತ ಅವನಿಗೆ. ಆಗಿನ ಶಕ್ತಿ ಅದು. ಇನ್ನೊಂದು ಉದಾಹರಣೆ ಇದೆ, ಹೇಳಕ್ಕಾಗುತ್ತಾ ನಿಮಗೆ? ನೋಡೋಣ ಏನು ರಾಮಾಯಣ ನಮಗೆ ನೆನಪಿದೆ ನೋಡೋಣ. ಹೇಳಿ ಮತ್ತೊಂದು ಉದಾಹರಣೆ. ಶಕ್ತಿಗೆ ಉದಾಹರಣೆ ಇದು, ರಾಮನ ಬಾಹುಬಲಕ್ಕೆ ಉದಾಹರಣೆ ಕೊಡ್ಬೇಕಪ್ಪ. ನೆನಪಾಗತ್ತೆ ಏನಾರು? ಹೇಳು. ಅದು ಹೌದು, ಆದರೆ ಅದು ವೇಗ, ಅದು ವೇಗ ಮತ್ತು ಕೌಶಲ ಅಂತ. ತಾಕತ್ತಿಗೆ ಉದಾಹರಣೆ ಕೊಡಬೇಕು. ಹೇಳು, ಜೋರಾಗಿ ಹೇಳು. ಹಾಂ, ಸುಮಾರು ಹತ್ತಿರ ಬಂದೆ ನೀನು. ಒಂದೇ ಬಾರಿ 7 ತಾಳ ವೃಕ್ಷಗಳನ್ನ ಸಪ್ತ ತಾಳ ವೃಕ್ಷಗಳನ್ನ ಕತ್ತರಿಸಿದ ಅಂತ ಬರುತ್ತಲ್ವಾ? ಸಪ್ತ ಸಾಲ ವೃಕ್ಷಗಳನ್ನ ಕತ್ತರಿಸಿದ ಅಂತ ಬರುತ್ತೆ ನೋಡಿ. ಅದೊಂದು ಅದ್ಭುತವಾದ ಕೌಶಲ ಮತ್ತು ಅಸ್ತ್ರಬಲ. ಅದರಲ್ಲಿ ಬಾಣ ಆ ಸಾಲ ವೃಕ್ಷಗಳನ್ನು ಕತ್ತರಿಸಿದ ಮಾತ್ರ ಅಲ್ಲ, ಭೂಮಿ ಒಳಗೆ ಹೊಕ್ಕು ಸಪ್ತ ಭೂಮಿಂ ವಿವೇಶ, ಸಪ್ತ ಭೂಮಿಗಳನ್ನು ಅಂದರೆ ಸಪ್ತ ಲೋಕಗಳಂತೆ ಹೇಳ್ಬೋದು ನಾವು. ಅದೆಲ್ಲ ಬೆಳೆಸಿ ವಾಪಸ್ ಬಂದು ಬತ್ತಳಿ ಒಳಗಡೆ ಕೂತ್ಕೊಂಡು ಅಂತ ಬರುತ್ತೆ. ಅದು ಅಸ್ತ್ರಬಲ ಸೇರ್ಕೊಂಡಿದೆ ಅಲ್ಲಿ, ಹಾಗಾಗಿ ಅದಾಗಲ್ಲ. ಅಂದರೆ ಹತ್ರ ಬಂದಿದೆ, ಆಗಲ್ಲ. ಅದು ಇನ್ನೂ ಇದೆ. ಹೇಳ್ಬೇಕಾ? ನೀನು ಹೇಳ್ತೀಯಾ? ಹೇಳು. ಅದು ಕೂಡ ಅಸ್ತ್ರಬಲವೇ. ಸಮುದ್ರವನ್ನು ಬೆದರಿಸಿದ್ದು ಅದು ಕೂಡ ಅಸ್ತ್ರಬಲವೇ, ದೇಹ ಬಲ ಅಲ್ಲ ಅದು. ಸೋತ್ರ ಇದ್ರೆ ನಾವು ಹೇಳೋಣ ಅಂತಿದ್ದೀವಿ. ಸೋತ್ರ ನೀವು ಗೆಲ್ಬೇಕಾಗಿತ್ತು. ಆಯ್ತು, ಸುಗ್ರೀವನ ಪ್ರಕರಣ ಹೇಳಿದ್ನಲ್ಲ, ಅಲ್ಲೇ ಹತ್ತಿರ ಇದೆ ಇದು. ಸುಗ್ರೀವ, ಅವನಿಗೆ ಧೈರ್ಯ ಇರಲಿಲ್ಲ. ರಾಮ ಸುಗ್ರೀವನಿಗೆ ಹೇಳಿದ್ದೇನು, ನೀನು ಹೋಗಿ ವಾಲಿಯನ್ನು ಯುದ್ಧಕ್ಕೆ ಕರಿ, ಅವನು ಹೊರಗಡೆ ಬರಲಿ, ಅವನು ಆಗ ಅವನನ್ನು ಸಂಹಾರ ಮಾಡ್ತಾನೆ ಅಂತ ರಾಮ ವಾಲಿಗೆ ಹೇಳಿದ್ದು, ಸುಗ್ರೀವನಿಗೆ ಹೇಳಿದ್ದು. ಸುಗ್ರೀವನಿಗೆ ಧೈರ್ಯ ಇಲ್ಲ. ಏನಾದ್ರು ವಾಲಿಯನ್ನು ಸಂಹಾರ ಮಾಡೋ ಶಕ್ತಿ ರಾಮನಿಗೆ ಇದ್ದರೆ ಪರವಾಗಿಲ್ಲ, ಇಲ್ಲ ಇದ್ದರೆ ಪೆಟ್ಟು ತಿಳ್ಕೊಂಡು ಬರಬೇಕಾಗತ್ತೆ. ಸುಗ್ರೀವ ಬರೋಕ್ಕಾಗತ್ತೋ ಎಲ್ಲೋ ಗೊತ್ತಿಲ್ಲ, ಜೀವಂತ. ಹಾಗಾಗಿ ನೀನು ತೋರಿಸು, ನಿಂಗೆ ವಾಲಿ ಸಂಹಾರ ಮಾಡೋ ಶಕ್ತಿ ಇದೆ ಅಂತ ತೋರಿಸು ಅಂತ ಕೇಳಿದಾಗ, ಏನು ಮಾಡಿದ್ರೆ ನಂಬ್ತೀಯ ನೀನು? ವಾಲಿ ಸಂಹಾರ ಮಾಡೋ ಶಕ್ತಿ ನನಗಿದೆ ಅಂತ ಏನನ್ನು ತೋರಿಸಿದ್ರೆ ನಂಬ್ತೀಯ ಅಂತ ರಾಮ ಕೇಳ್ತಾನೆ. ಅದಕ್ಕೆ ಸುಗ್ರೀವ ಹೇಳಿದ್ದು 2 ಸಂಗತಿಗಳು. ಒಂದು, ಸಪ್ತ ಸಾಲ ವೃಕ್ಷಗಳ ಛೇದನ, ಒಂದೇ ಬಾಣದಿಂದ ಆ 7 ಸಾಲ ವೃಕ್ಷಗಳನ್ನು ಛೇದನ ಮಾಡಬೇಕು, ಅದೊಂದು. ಇನ್ನೊಂದು, ದುಂದುಭಿಯ ಅಸ್ಥಿಪಂಜರ ಇದೆಯಲ್ಲ, ಪರ್ವತಾಕಾರದ ಅಸ್ಥಿಪಂಜರ ಇದೆಯಲ್ಲ, ಅದನ್ನು ವಾಲಿ ಎತ್ತುತ್ತಾ ಇದ್ದ, ನೀನು ಕೂಡ ಎತ್ತಬೇಕು ಅದನ್ನು ಅಂತ. ರಾಮ ಎತ್ತಿದ್ನ, ಅದನ್ನು ಎತ್ತಲಿಲ್ಲ ಅಲ್ವಾ? ಏನು ಮಾಡ್ದ ಮತ್ತೆ?
ಪಾದಾಂಗುಷ್ಠೇನ, ಅದು ಎಲುಬಾಗಿದ್ರಿಂದ ಕೈಯಿಂದ ಮುಟ್ಟಿಲ್ಲ ರಾಮ ಅದನ್ನು. ಮಾಡಲೇಬೇಕಾಗತ್ತೆ. ಸುಗ್ರೀವನಿಗೆ ವಿಶ್ವಾಸ ತರಿಸ್ಬೇಕು ಅಂದರೆ ಅದ್ರ ಕೈಯಿಂದ ಮುಟ್ಲಿಲ್ಲ. ಮತ್ತೇನು ಮಾಡಿದ? ಪಾದಾಂಗುಷ್ಠೇನ. ಪಾದಾಂಗುಷ್ಠೇನ ಅಂದ್ರೆ ಕಾಲ ಹೆಬ್ಬೆರಳ ತುದಿಯಿಂದ ಚಿಮ್ಮಿದ. ಅದೊಂದು 10 ಯೋಜನ ದೂರ ಹೋಗಿಬಿತ್ತಂತೆ. ದಶಯೋಜನ, 10 ಯೋಜನ ದೂರ ಹೋಗಿ ಬಿತ್ತು. ಯಾವಾಗ ಅಂದರೆ ಕಾಲ ಬೆರಳ ತುದಿಯಿಂದ ಚಿಮ್ಮಿದಾಗ. ಅಂದರೆ ಏನು ತಾಕತ್ತಿರಬೇಕು ಅಂತ. ಯಾವುದನ್ನು ವಾಲಿ ಕಷ್ಟದಿಂದ ಎತ್ತುತ್ತಾ ಇದ್ನು. ದುಂದುಭಿಯ ಒಡಲ ಧರೆಯಿಂದ ಲಮರೇಂದ್ರ ಸುತ ಎಲ್ಲಿವರೆಗೆ ಎತ್ತುತ್ತಾ ಇದ್ದ ಅಂದರೆ ಮೊಳಕಾಲವರೆಗೆ ಅಂತ, ಸಾಹಸದಿಂದ. ಆದರೆ ರಾಮ ಅದನ್ನೇ ಒಂದು ಬೆರಳಿನಿಂದ 10 ಯೋಜನ ದೂರ ಚಿಮ್ಮಿದಾಗ ಅವನಿಗೆ ನಂಬಿಕೆ ಬಂತಂತೆ, ಇದು ಸಾಧ್ಯ ಅಂತ. ಪೂರ ಬರಲಿಲ್ಲ ಅಂತ ಹೇಳ್ತಾರೆ, ಆಗಲೂ ಕೂಡ ಚೌಕಾಸಿ ಮಾಡಿದ ಮತ್ತೆ ಅಂತ. ಅದು ಆವಾಗ ರಕ್ತ ಮಾಂಸ ಎಲ್ಲ ಇತ್ತು ವಾಲಿ ಎತ್ತಿದಾಗ. ಈಗ ಹೋಗಿದೆ ಅದೆಲ್ಲ. ತೂಕ ಎಲ್ಲ ಹೆಚ್ಚಿ, ಅಸ್ಥಿಯಲ್ಲಿ ತುಂಬ ತೂಕ ಇರುತ್ತೆ, ಯಾವಾಗಲೂ ಸಾಕಷ್ಟು ತೂಕ ಇರುತ್ತೆ ಅಸ್ಥಿಯಲ್ಲಿ. ಆಗ ಈ ಸಪ್ತಸಾಲ ವೃಕ್ಷಗಳ ಛೇದನ ಮಾಡಿದ ಅಂತ ಬರುತ್ತೆ ಅದ ನಂತರ. ಆದರೆ ಆ ಜಾಗದಲ್ಲಿ ಶಕ್ತಿ ಎಷ್ಟು ರಾಮನಿಗೆ ಅಂತ ಗೊತ್ತಾಗುತ್ತೆ. ಯೋಗೇಶ್ವರ ಅಂತ ಅದೇ ಕಾರಣ ಅದಕ್ಕೆ. ಹಾಗಾಗಿ ಯೋಗದಲ್ಲಿ ಅದ್ಭುತ ಸಾಮರ್ಥ್ಯ ಸಂಪಾದನೆ ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ, ಅದು ಕೂಡ ಆಗುತ್ತೆ. ಆದರೆ ಕೇವಲ ಯೋಗದ್ದು ಅಂತ ಮಾತ್ರ ಹೇಳೋಕ್ಕಾಗೋದಿಲ್ಲ ಇದನ್ನು. ಯೋಗದಲ್ಲಿ ಇಂಥ ಹಸಿವು ಉಂಟಾಗತ್ತೆ. ಎಷ್ಟು ದಿವಸ ಅಂದರೆ ಯಾವುದೋ ಹಂತದಲ್ಲಿ ಆದರೂ ಕೂಡ 1-2 ದಿವಸ, 3 ದಿವಸ, 15 ದಿವಸ, 1 ತಿಂಗಳು ಇರಬಹುದು. ಹಾಗೆ ಇದ್ಬಿಡೋದಿಲ್ಲ ಯಾವಾಗಲೂ ಕೂಡ. ಅದು ಯಾವುದೋ ಒಂದು ಸಂದರ್ಭಕ್ಕೆ ಆ ರೀತಿ ಆಗ್ಬೋದು ಅದು. ಆದರೆ ನಿರಂತರವಾಗಿ ಅದು ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಮುಂದುವರಿತಾ ಇದೆ ಅಂದರೆ ಇದು ಬೇರೆ ಏನೋ ಅನ್ನೋ ಒಂದು ಶಂಕೆಯನ್ನು ಕೊಡುತ್ತೆ ಅದು ಅಂತ. ಅದು ಯೋಗ ಆಗದೇ ಇರ್ಬೋದು, ಅದು ಬೇರೆ ಏನೋ ಆಗಿರ್ಬೋದು. ಯಾಕೆಂದರೆ ಈ ತೀಕ್ಷ್ಣಾಗ್ನಿ ಹೀಗೇ ಮುಂದುವರೆದ್ರೆ ತೊಂದರೆ ಮಾಡುತ್ತೆ. ಅದು ಅತಿಪುಷ್ಟಿಯನ್ನು ಉಂಟು ಮಾಡಿ ಅನೇಕ ರೋಗಗಳಿಗೆ ಕೂಡ ಕಾರಣ ಆಗ್ಬೋದು. ಅದು ಒಂದೇ ಸಮ ತಿನ್ನೋ ಥರ ಮಾಡಿ ಅನೇಕ ರೋಗಗಳಿಗೆ ಕೂಡ ಕಾರಣ ಆಗ್ಬೋದು ಅದು. ಹಾಗಾಗಿ ಅದಲ್ಲ, ಯೋಗದ್ದಲ್ಲ ಅದು. ಮುಂದುವರೆದಾಗ ಅಲ್ಪಕಾಲಕ್ಕವಾಗಿ ಬಂದರೆ ವಿಷಯ ಬೇರೆ, ಆದರೆ ದೀರ್ಘಕಾಲಕ್ಕೆ ಮುಂದುವರೆದಾಗ ಅದು ಯೋಗದ್ದು ಅಂತ ಹೇಳೋದು ಕಷ್ಟ ಆಗುತ್ತೆ ಅದು. ಮತ್ತೇನಾಗಿರ್ಬೋದು ಅಂದರೆ ಯಾವ್ದಾದ್ರು ಶಕ್ತಿ ಪ್ರವೇಶ ಮಾಡಿರ್ಬೋದು, ಸಾಧ್ಯತೆ ಇದೆ. ಗ್ರಹಗಳು ಅಂತ ಹೇಳ್ತಾರೆ. ಗ್ರಹಗಳು ಅಂದರೆ ಈ ನವಗ್ರಹಗಳಲ್ಲ, ಬೇರೆ ಬಂದು ಹಿಡ್ಕೊಳ್ತಕ್ಕಂಥ ಶಕ್ತಿಗಳು ಇರ್ತವೆ. ಅವಕ್ಕೆ ತುಂಬ ಆಹಾರ ಬೇಕು, ಅಂಥವಕ್ಕೆ ಶಕ್ತಿನೂ ಬರುತ್ತೆ, ಈ ಸಾಧ್ಯತೆ ಇದೆ. ಹಾಗಾಗಿ ಇದು ಕೇವಲ ಸಾಧನೆಯ ಕುರುಹು ಮಾತ್ರ ಆಗದೇನೆ ಯಾವುದೋ ಒಂದು ದುರ್ಲಕ್ಷಣ ಕೂಡ ಆಗಿರ್ಬೋದು ಅಂತ ನೋಡ್ಕೋಬೇಕು, ಜಾಗ್ರತೆ ಮಾಡಬೇಕು ಆ ಸಮಯದಲ್ಲಿ ಅಂತ. ಹಾಗಾಗಿ ಯಾವುದೋ ಒಂದು ಸಿದ್ಧಿಯಿಂದಲೂ ಕೂಡ ಆಗ್ಬೋದು, ಇದು ಸಿದ್ಧಿಯಿಂದಲೂ ಆಗ್ಬೋದು. ಆದರೆ ಆ ಸಿದ್ಧಿ ಕೂಡ ತುಂಬ ಒಳ್ಳೆಯದೇನೋ ಅಲ್ಲ. ವ್ಯುತ್ಥಾನೇ ಸಿದ್ಧಯ, ವ್ಯಾವಹಾರಿಕ ಪ್ರಪಂಚದಲ್ಲಿ ಸಿದ್ಧಿಗಳು ಅವು. ಆದರೆ ಸಮಾಧವು ಉಪಸರ್ಗ, ಅದು ಮುಕ್ತಿಯ ಸಾಧನೆಯಲ್ಲಿ ವಿಘ್ನಗಳು ಇವೆಲ್ಲವೂ ಕೂಡ. ಈಗೂ ಕೂಡ ಆಗಿರೋಕ್ಕೆ ಸಾಧ್ಯತೆ ಇದೆ. ವ್ಯಕ್ತಿ ನೋಡಿ ಹೇಳಬೇಕಾಗ್ಬೋದು ಇದನ್ನು ಅಂತ. ಯಾರು ಬಲ್ಲವರು, ತಜ್ಞರು, ತತ್ತು ಅಂದರೆ ಅದನ್ನು ಆ ಯೋಗ ವಿದ್ಯೆಯನ್ನು ಬಲ್ಲಂಥವರು ನೋಡಿ ತೀರ್ಮಾನ ಮಾಡಬೇಕಾಗಿ ಬರ್ಬೋದು. ಆದರೆ ಯೋಗದಲ್ಲೂ ಕೂಡ ಇದಿದೆ. ಅಗ್ನಿ ಭುಗಿಲೆದ್ದು ತುಂಬ ಆಹಾರ ಕೇಳ್ತಕ್ಕಂಥ ಸಂದರ್ಭಗಳು ಇದೇ ಉದಾಹರಣೆ, ವಿಪರೀತಕರಣಿ ಉದಾಹರಣೆ ಅದಕ್ಕೆ. ಇನ್ನು ಕೊನೆಯದಾಗಿ ನಿನ್ನೆ ನಿಮ್ಗೆ ಹೇಳಿದ ಪ್ರಕ್ರಿಯೆಯನ್ನು ಚೂರು ಬಿಡಿಸಿ ಹೇಳಬೇಕು ಅಂತ ಅಂದ್ಕೊಂಡ್ವು. ಮೂಲಬಂಧ. ಯಾವಾಗ ಅಮೃತದ ಮಳೆ ಆಗುತ್ತೆ ನಮ್ಮೊಳಗೆ ಅಂದರೆ ಅಗ್ನಿ ಪ್ರಜ್ವಲಿತವಾದಾಗ ಆಗತ್ತೆ. ಹಾಗೆ ನಿಮ್ಗೆ ವಿವರಣೆ ಕೊಟ್ಟಿದ್ವು. ಬಿಸಿ ಏರ್ಪಡುತ್ತೆ, ಅಗಾಧವಾದ ಅನೂಹ್ಯವಾದ ಒಂದು ಬಿಸಿ ನಮ್ಮೊಳಗೆ ಏರ್ಪಡುತ್ತೆ ಅಲ್ವಾ, ಹೇಳಿದ್ವು ಅಲ್ವಾ. ಅದನ್ನು ಸೂತ್ರಗಳಿಗೆ ಒಳಪಟ್ಟ ಬದುಕ ನೀ ನಡೆಸುತ್ತೀರೆ, ಸೂತ್ರಗಳಿಗೆ ಒಳಪಟ್ಟ ಬದುಕ ನೀ ನಡೆಸುತ್ತೀರೆ, ಹರಡಿ ಮೈಯೊಳು ಬಿಸಿಯ ಜ್ವಲಿಸೆ ಕಾಯಾಗ್ನಿ. ಮೈಯಲ್ಲಿ ಬಿಸಿಯನ್ನು ಹರಡಿ ಕಾಯಾಗ್ನಿ ಜ್ವಲಿಸಿದರೆ ಆಗ ಕೋಟಿ ಜನ್ಮದ ಗಾಢ ನಿದ್ದೆಯನ್ನು ತೊರೆದೆದ್ದು ಸಾಗುವಳು ಪರಮಪದದೆಡೆಗೆ ಕುಂಡಲಿನಿ. ಅಗ್ನಿ ಪ್ರಜ್ವಲಿತ ಆಗಬೇಕು, ಮೈಯಲ್ಲಿ ಬಿಸಿ ಹುಟ್ಟಬೇಕು ಅಲ್ವಾ. ಬಿಸಿ ಹುಟ್ಟಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ ಕೂತ್ಕೋ, ಬಿಸಿ ಹುಟ್ಟತ್ತೆ. ಯಾವ ಆಸನವರು ಆಗ್ಬೋದು,
ಸರಿಯಾದ ಆಸನ ಆಗಬೇಕು. ಕೂತ್ಕೊಂಡು ನೀವು ಒಂದು 3 ತಾಸು ಕೂತ್ಕೋ, ಒಂದು ಯಾಮ ಆಸನ ಸ್ಥಿತಿ ಅವಧಿ ಅದು. 3 ತಾಸು ಕೂತ್ಕೋ, ಅಲ್ಲಿ ಬಿಸಿ ಹುಟ್ಟುತ್ತಾ ಇಲ್ಲ ನೋಡು, ಕೂತ್ಕೊಳ್ಳಲ್ಲಿ ಬಿಸಿ ಹುಟ್ಟುತ್ತಾ ಇಲ್ವ ನೋಡು. ಅಂದರೆ ಅದೊಂದು ಸಣ್ಣ ಕುರುಹು ಅಂತ, ಸಣ್ಣ ಚಿಹ್ನೆ ಅಂತ. ಕೂತ್ಕೊಂಡ್ರೆ ಅಲ್ಲಿ ಬಿಸಿ ಹುಟ್ಟಬೇಕು. ನಮ್ಗೆ ಎಲ್ಲೋ ಬಿಸಿ ಹುಟ್ಟಿದ್ರೆ ಪ್ರಯೋಜನ ಇಲ್ಲ, ಆಸನ ಸ್ಥಾನದಲ್ಲಿ ಬಿಸಿ ಹುಟ್ಟಬೇಕು. ಕುಂಡಲಿ ಇರೋದಲ್ಲಿ ಆ ಕುಂಡಲಿಗೆ ಎಚ್ಚರ ಉಂಟಾಗಬೇಕು ಅಂದರೆ ಅಲ್ಲಿ ತಲೆ ಇಟ್ಕೊಂಡು ಮಲಗಿದಾಳೆ ಅವಳು. ಕುಂಡಲಿ ತಲೆ ಇಟ್ಕೊಂಡು ಮಾತ್ರ ಅಲ್ಲ, ಈ ಸುಷುಮ್ನಾ ನಾಡಿಯ ದ್ವಾರವನ್ನು ಬಾಯಿಂದ ಕಚ್ಚಿಕೊಂಡು, ಬಾಯಿ ತೆರೆದು ಸುಷುಮ್ನಾ ನಾಡಿಯ ದ್ವಾರವನ್ನು ನುಂಗಿಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ. ಯಾರು ಪ್ರವೇಶ ಮಾಡಬಾರ್ದು ಅಲ್ಲಿ, ತಡೆ ಒಡ್ಡಿ ಆಕೆ ನಿದ್ದೆ ಮಾಡ್ತಾ ಇರುವಂಥದ್ದು. ಆ ಕುಂಡಲಿನಿಯ ನಿದ್ದೆ ಅನ್ನೋದು ನಮಗೆ ಯೋಗಕ್ಕೆ ತಡೆಯೋದು, ಪ್ರವೇಶ ಮಾಡೋಕ್ಕೆ ಆಗೋದಿಲ್ಲ. ಮೊದಲನೇ ಹೆಜ್ಜೆಯಲ್ಲೇ ಆಕೆ ತಡೆ ಹೊಡ್ತಾಳೆ ಅಂತ. ಆಗ ನಮಗೆ ಎಚ್ಚರ ಬಂದು ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇರ್ತೇವೆ. ನೋಡೋದು, ಕೇಳೋದು, ಮಾತಾಡೋದು ಎಲ್ಲ ಮಾಡ್ತೇವಲ್ಲ. ಯಾವಾಗ ಮಾಡ್ತೇವೆ ಅಂದರೆ ಹೋಗಿ ಅವಳು ಆ ಸುಷುಮ್ನಾ ದ್ವಾರವನ್ನು ನುಂಗಿ ಮಲ್ಕೋಬೇಕು, ನಿದ್ದೆ ಮಾಡಬೇಕು. ಅವಳು ನಿದ್ದೆ ಮಾಡಿದರೆ ನಾವು ಎಚ್ಚರ ಆಗ್ತೇವೆ, ಅವಳು ಎಚ್ಚೆತ್ತರೆ ನಾವು ನಿದ್ದೆ ಮಾಡ್ತೇವೆ. ಯಾವ ನಿದ್ದೆ? ಯೋಗ ನಿದ್ದೆಯನ್ನು ಮಾಡ್ತೇವೆ. ಶ್ಲೇಷ್ಮ ತಮಸ್ಸು ಸೇರಿದಾಗ ಈ ನಿತ್ಯ ನಾವು ಮಾಡುವಂಥ ಜಾಡ್ಯ ನಿದ್ರೆ, ಶ್ಲೇಷ್ಮ ಮತ್ತು ಸತ್ವಗುಣ ಸೇರಿದಾಗ ಅಜಾಡ್ಯ ನಿದ್ರೆ, ಯೋಗ ನಿದ್ರೆ ಏರ್ಪಡುತ್ತೆ. ಆ ಶ್ಲೇಷ್ಮ ಸತ್ವಗಳು ಸೇರಿದ ಯಾವಾಗ ಅಂತಂದರೆ ಈ ಕುಂಡಲಿನಿಗೆ ಎಚ್ಚರ ಆಗಬೇಕು. ಅವಳು ಬಾಯಿ ಬಿಟ್ಟು ಈ ಕಡೆ ಬರಬೇಕು. ಅವಳು ಈ ಕಡೆ ಬರೋದಲ್ಲ, ಅದರೊಳಗೆ ಪ್ರವೇಶ ಮಾಡ್ತಾಳೆ. ಯಾವುದನ್ನು ಕಚ್ಕೊಂಡು ಮಲಗಿದ್ಲೋ ಸುಷುಮ್ನಾ ದ್ವಾರವನ್ನು, ಅದರೊಳಗೆ ಪ್ರವೇಶ ಮಾಡ್ತಾಳೆ ಅವಳು. ಹಾಗಾಗಬೇಕು ಅಂದರೆ ಅಲ್ಲಿ ಬಿಸಿ ಹುಟ್ಟಬೇಕು. ಬಿಸಿ ಹುಟ್ಟಬೇಕು ಅಂದರೆ ಕೂತ್ಕೋಬೇಕು. ಕೂತ್ಕೊಂಡ್ರೆ ಬಿಸಿ ಹುಟ್ಟುತ್ತೆ. ಸುಖಾಸನವೇ ಆದರೂ ಕೂಡ ಸರಿಯಾಗಿ ಬೆನ್ನು ಕತ್ತು ನೇರವಾಗಿ ಇಟ್ಕೊಂಡು ಸ್ಥಿರವಾಗಿ ಅಚಲವಾಗಿ ಗಂಟೆಗಟ್ಟಲೆ ಕೂತ್ಕೊಂಡ್ರೆ ಬಿಸಿ ಹುಟ್ಟುತ್ತೆ ಆಗಲೂ ಕೂಡ. ಆದರೆ ಕೆಲವು ಆಸನಗಳಿದೆ, ಆಸನಗಳು ಇನ್ನೂ ಬೇಗ ಬಿಸಿ ಹುಟ್ಟಿಸುತ್ತವೆ. ಉದಾಹರಣೆಗೆ ಸಿದ್ಧಾಸನ ಇದೆ. ಸಿದ್ಧಾಸನದಲ್ಲಿ ಹಿಮ್ಮಡಿ ಹೋಗಿ ಮೂಲಕ್ಕೆ ಹೋಗಿ ತಗುಲುವಂಥದ್ದು ಅಂತ. ಮೂಲ ಅಂತ ಯಾವುದನ್ನು ಕರೀತಾರೋ ಅದಕ್ಕೆ ವಿಸರ್ಜನಾಂಗಗಳ ನಡುವೆ ಅದನ್ನು ಸೀವನಿ ಅಂತ ಕರೀತಾರೆ. ಸೀವನಿ ಅಂದರೆ ಸೇರಿಸಿ ಹುಳಿದಂತೆ ಇದೆ ಅಂತ, ಅಲ್ಲಿ ಅಂಥ ಒಂದು ಜಾಗ ಇದೆ ಅಲ್ಲಿ. ಅಲ್ಲಿಗೆ ಹೋಗಿ ಹಿಮ್ಮಡಿ ಒತ್ತಿದರೆ, ಈ ಮೈಯ ಭಾರ ಬಿದ್ದರೆ, ಆ ಹಿಮ್ಮಡಿ ಮೇಲೆ ಇಡೀ ಮೈಯ ಭಾರ ಬಿದ್ದರೆ, ಹಿಮ್ಮಡಿಯ ಮೂಲವನ್ನು ಒತ್ತಿದರೆ ಸಮಯ ಕಳೆದಂತೆ ಬಿಸಿ ಬೆಂಕಿ ಆಗತ್ತೆ. ಅದು ಅಸಾಧಾರಣವಾದ ಬಿಸಿ ಏರ್ಪಡುತ್ತೆ ಅಲ್ಲಿ. ಹಾಗಾಗಿ ಈ ಮಾತನ್ನು ಹೇಳಿರುವಂಥದ್ದು. ಪಾರ್ಷ್ಣಿ ಭಾಗೇನ, ಪಾರ್ಷ್ಣಿ ಅಂದರೆ ಹಿಮ್ಮಡಿ, ಪಾರ್ಷ್ಣಿ ಭಾಗೇನ ಸಂಪೀಡ್ಯ ಯೋನಿ ಮಾಕುಂಚಯೇ ಗುದಂ ಅಂತ ಮೇಲಕ್ಕೆ ಕೇಳ್ಕೊಳ್ಬೇಕು. ಯಾವುದನ್ನು? ಮೂಲವನ್ನು ಅಥವಾ ಗುದವನ್ನು. ಅದು ಆಂಗಿಕವಾಗಿರುವಂಥ ಭಾಷೆ, ಅದು ಯೌಗಿಕವಾದ ಭಾಷೆ. ಅಂದರೆ ಮೂಲವನ್ನು ಮೇಲಕ್ಕೆ ಕೇಳ್ಕೊಳ್ಬೇಕು. ಆ ಮೇಲಕ್ಕೆ ಸೆಳೆಯುವುದೇ ಮೂಲಬಂಧ, ಸೆಳೆದು ಹಿಡ್ಕೊಳ್ಳುವಂಥದ್ದು. ಅದನ್ನೇ ಮೂಲಬಂಧ ಅಂತ ಕರೆಯುವಂಥದ್ದು. ಅಪಾನ ಮೂರ್ಧ್ವ ಮಾಕೃಷ್ಯ ಮೂಲಬಂಧೋಭಿಧೀಯತೆ. ಅಪಾನವನ್ನು ಸೆಳಿಬೇಕು ಮೇಲಕ್ಕೆ ಅಂತ. ಯಾಕೆಂದರೆ ಸುಮ್ಮನೆ ಮೇಲಕ್ಕೆ ಬರೋದಿಲ್ಲ, ಅದು ಕೆಳಮುಖವೇ ಗತಿ ಅದರದ್ದು. ಸಣ್ಣ ಪ್ರಯತ್ನದಲ್ಲಿ ಅದು ಮೇಲ್ಮುಖ ಆಗೋದಿಲ್ಲ, ಅದು ಭಾರಿ ಪ್ರಯತ್ನ ಬೇಕು ಅದಕ್ಕೆ. ಹಾಗಾಗಿ ಭಾರಿ ಪ್ರಯತ್ನ ಬೇಕು ಮಾತ್ರ ಅಲ್ಲ, ಮತ್ತೆ ಮತ್ತೆ ಪ್ರಯತ್ನ ಬೇಕು. ನಾವು ಸೆಳೆದಂತೆ ಅದು ವಾಪಸ್ ಸೆಳೆಯುತ್ತೆ. ನಾವು ಸೆಳೆದಂತೆ ಅದು ವಾಪಸ್ ಮತ್ತೆ ಬಿಟ್ಕೊಡುತ್ತೆ, ಅದು ತಾನಾಗಿ ಅಂತ. ಮತ್ತೆ 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 ಮೂಲವನ್ನು ಮೇಲಕ್ಕೆ ಸೆಳೆದಾಗ, ಗುದವನ್ನು ಆಕುಂಚನ ಮಾಡಿದಾಗ ಏನಾಗುತ್ತೆ ಅಂದರೆ ಅಧೋಗತಿಂ ಅಪಾನಂವ ಊರ್ಧ್ವಗಂ ಕುರುತೆ. ಈ ಕೆಳಗೆ ಹರಿಯುವ ಅಪಾನ ನಮ್ಮ ಕಾಟ ತಡಿಲಾರದೆ ಮತ್ತೆ 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 ನಾವು ಕಾಟ ಕೊಟ್ಟಾಗ ಅದಕ್ಕೆ ಮೇಲ್ಮುಖ ಆಗತ್ತೆ ಅಂತ. ಹಾಗಂದ್ರೆ ಏನು ಅಂದರೆ ಅಪಾನವು ಪ್ರಾಣವಾಗತ್ತೆ, ಪ್ರಾಣದ್ದು ಊರ್ಧ್ವಗತಿ. ಆ ಧರ್ಮವನ್ನು ಅಪಾನ ಹೊಂದಿದಾಗ ಅದನ್ನೇ ಪ್ರಾಣಾಪಾನಗಳ ಐಕ್ಯ ಅಂತ ಕರೆಯೋದು. ಪ್ರಾಣ ಯಾವುದು, ಅಪಾನ ಯಾವುದು? ಎರಡೂ ಊರ್ಧ್ವಗತಿಯೇ. ಮುಗ್ದೋಯ್ತು, ಪ್ರಾಣದ್ದೇ ಅವತಾರ ಇದು ಅಂತಾಗೋಯ್ತು ಅಂತ. ಅದಾಗುತ್ತೆ, ಅದು ಏರ್ಪಡತ್ತೆ. ಹಾಗಾಗಿ ಒಂದೋ ಈ ದೇಹ ಭಾಗವನ್ನು ಮೇಲ್ಮುಖವಾಗಿ ಸೆಳ್ಕೊಳ್ಳೋ ಅಂಥದ್ದು, ಅಥವಾ
ನಮಗೆ ಸಾಧ್ಯ ಇದ್ದರೆ ಅಪಾನವನ್ನೇ ಮೇಲಕ್ಕೆ ಸೆಳೆಯುವಂಥದ್ದು, ಚೂರು ಸೂಕ್ಷ್ಮ, ಎಲ್ಲರಿಗೂ ಗೊತ್ತಾಗದೇ ಇರ್ಬೋದು ಹಾಗೆ ಮಾಡೋದಕ್ಕೆ ಅದನ್ನು ಅಂತ. ಅಪಾನವನ್ನೇ ಮೇಲಕ್ಕೆ ಸೆಳೆಯಬೇಕು ಅಥವಾ ಪ್ರಾಣಾಯಾಮದ ಮೂಲಕ ಮಾಡಬೇಕು. ಅದನ್ನೇ ಅಪಾನೇ ಜುಹುತಿ ಪ್ರಾಣಂ, ಪ್ರಾಣೇ ಪಾನಂ, ಅದೇ ಅದು. ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುವುದ್ರೇನು? ಇದೇ ಅದು ಅಂತ. ಮೂಲಬಂಧ ಮಾಡು, ಅಪಾನವನ್ನು ಪ್ರಾಣದಲ್ಲಿ ಸೇರಿಸು. ಹಾಗಾಗಿ ಪ್ರಾಣೇಪಾನಂ ತಥಾಪರೆ ಅಂತಿದೆಯಲ್ಲ, ಅದೇ ಅದು. ಅಧೋಗತಿ ಅಪಾನಂ ವಾ ಊರ್ಧ್ವಗಂ ಕುರುತೆ ಬಲಾತ್ ಆಕುಂಚನೇನ ತಂ ಪ್ರಾಹು ಮೂಲಬಂಧಂ ಯೋಗಿನಃ, ಅದೇ ಮೂಲಬಂಧ. ಅದನ್ನು ಮಾಡಿದಾಗ ವಾರಂ ವಾರಂ ಗುದಂ ಪಾರ್ಷ್ಣ್ಯಾತ್ ಸಂಪೀಡ್ಯ ವಾಯುಮಾಕುಂಚಯೇದ್ ಬಲಾತ್ ವಾರಂ ವಾರಂ, ಮತ್ತೆ 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 ಇದನ್ನು ಮಾಡಿದಾಗ ಊರ್ಧ್ವಂ ಸಮಾಯಾತಿ ಸಮೀರಣ, ಅಪಾನ ಮೇಲ್ಮುಖ ಆಗತ್ತೆ, ಊರ್ಧ್ವಗತಿಯನ್ನು ಹೊಂದತ್ತೆ. ಹೊಂದಿದಾಗಲೇ ಪ್ರಾಣಾಪಾನವು ನಾದಬಿಂದು ಐಕತಾಂ ಗಚ್ಚತಃ ಅಂತ, ಅದೆರಡೂ ಕೂಡ ಒಂದಾಗುವಂಥದ್ದು. ಪ್ರಾಣಾಪಾನ ನಾದಬಿಂದು ಒಂದಾಗುವಂಥದ್ದು, ಅದೇ ಯೋಗ ಸಂಸಿದ್ಧಿಗೆ ಕಾರಣ ಆಗುವಂಥದ್ದು. ಈ ಪ್ರಾಣಾಪಾನಗಳು ಒಂದಾದವು ಅಂದರೆ, ಪ್ರಾಣ ಅಪಾನ ಊರ್ಧ್ವಮುಖ ಆಯಿತು ಅಂದರೆ ಅದರ ಲಕ್ಷಣ ಏನಂದರೆ ಮೂತ್ರ ಪುರುಷಗಳು ಕ್ಷಯ ಕಡಿಮೆ ಆಗಿಬಿಡುತ್ತೆ, ಹೊರಗೆ ಹೋಗುವಂಥದ್ದು ಏನಿಲ್ಲ ಶರೀರದಿಂದ ಅಂತ. ಇದ್ರೂ ಚೂರುಪಾರು, ಯಾವಾಗಲೂ 4-6 ದಿನಕ್ಕೊಮ್ಮೆ. ಮೂತ್ರದ ಪ್ರಮಾಣವೂ ಕಡಿಮೆ ಆಗ್ಬೋದು, ಪುರುಷ ಅಂದರೆ ಮಲದ ಪ್ರಮಾಣವೂ ಕೂಡ ಕಡಿಮೆ ಅಂದರೆ ಇಲ್ಲ ಅನ್ನೋಷ್ಟು ಕಡಿಮೆ ಆಗಿಬಿಡ್ಬೋದು. ಕ್ಷಯೋ ಮೂತ್ರ ಪುರುಷಯೋ. ಯಾಕೆ ಹಾಗಾಗಬೇಕು ಅಂದರೆ ಅಗ್ನಿ ಜಾಗೃತವಾದಾಗ. ಅಪಾನ ಅಂದರೆ ಅಲ್ಲೇ ಮೇಲಕ್ಕೆ ಮೂಲಾಗ್ನಿ ಇದೆ, ಆ ಮೂಲಾಗ್ನಿಗೆ ಇದು ಗಾಳಿ ಊದೋಕ್ಕೆ ಶುರು ಮಾಡಿದರೆ ಅಪಾನ ಅದು ಹೊತ್ತಿ ಉರಿಯೋಕ್ಕೆ ಶುರು ಮಾಡುತ್ತೆ. ಮತ್ತು ಮೇಲಕ್ಕೆ ಜಠರಾಗ್ನಿ ಇದೆ, ಈ ಮೂಲಾಗ್ನಿ ಹೋಗಿ ಜಠರಾಗ್ನಿ ಜೊತೆ ಸೇರಿಕೊಂಡು ಮತ್ತು ಹೊತ್ತಿ ಉರಿಯೋಕ್ಕೆ ಶುರುವಾಗುತ್ತೆ. ಅದು ಈ ಪ್ರಮಾಣದಲ್ಲಿ ಅಗ್ನಿ ಜಾಗೃತಿ ಆದಾಗ ನಾವು ಏನೇ ಆಹಾರವನ್ನು ಕೊಟ್ಟರೂ ಕೂಡ ಕಿಟ್ಟ ಅಂತೇನು ಉಳಿಯೋದಿಲ್ಲ ಅಂತ. ಸಾರ ಕಿಟ್ಟ ಅಂತ ವಿಭಾಗ ಮಾಡಬೇಕಲ್ಲ, ಸಾರ ಕಿಟ್ಟ ಅಂತ ವಿಭಾಗ ಮಾಡುವಾಗ ಈ ಶರೀರಕ್ಕೆ ಬೇಡವಾಗಿರುವಂಥದ್ದು ಕಿಟ್ಟ ಅಲ್ವಾ, ಅಥವಾ ಅಗ್ನಿಗೆ ಪಚನ ಮಾಡೋಕ್ಕಾಗದೇ ಇರೋದು ಕಿಟ್ಟ. ಅಗ್ನಿ ಶಕ್ತಿ ಕಡಿಮೆ ಇದ್ದಾಗ ಅಗ್ನಿಗೆ ಪಚನ ಮಾಡೋಕ್ಕಾಗಿಲ್ಲ ಅದನ್ನು, ಅದು ಕಿಟ್ಟ. ಅದು ಒಳ್ಳೆಯದೇ, ಅದನ್ನು ಬಳಸ್ಬೋದಾಗಿತ್ತು ಶರೀರಕ್ಕೆ, ಆದರೆ ಅಗ್ನಿಗೆ ಶಕ್ತಿ ಇಲ್ಲ. ಹಾಗಾಗಿ ಅಗ್ನಿಶಕ್ತಿ ಕಡಿಮೆ ಆದಂತೆ ಅದು ಆಮವನ್ನೇ ಹೊರಗಡೆ ಕಳ್ಸೋಕೆ ಶುರು ಮಾಡುತ್ತೆ, ಆ ಕಡೆ ಕಳ್ಸೋಕೆ ಶುರು ಮಾಡುತ್ತೆ. ಜೀರ್ಣಶಕ್ತಿ ಕಡಿಮೆ ಆದರೆ ಹೇಗೆ ಆಗುತ್ತೆ ನೋಡಿ, ಹೊರಗೆ ಹೋಗೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅನಿವಾರ್ಯವಾಗಿ ಅದು. ಯಾಕೆಂದರೆ ಅಗ್ನಿಗೆ ಶಕ್ತಿ ಇಲ್ಲ. ಶಕ್ತಿ ಬಂದಾಗ ಎಲ್ಲವನ್ನೂ ಅದು ಪಚನ ಮಾಡುತ್ತೆ, ಸಾರವನ್ನು ತಗೊಳುತ್ತೆ, ಹಾಗಾಗುತ್ತೆ. ಹಾಗಾಗಿ ಶಕ್ತಿ ಜಾಸ್ತಿ ಆಗೋಕ್ಕೆ ಅವಕಾಶ ಇರುವಂಥದ್ದು. ಉಳಿದನ್ನು ಸುಟ್ಟಾಕತ್ತೆ, ದೋಷ ಭಾಗವನ್ನು ಸುಟ್ಟು ಹಾಕಿದಾಗ ಹೊರಗೆ ಹೋಗೋದು ಎಷ್ಟು ಕಡಿಮೆ ಆಗಿಬಿಡ್ಬೋದು ಹೊರಗೆ ಹೋಗೋದು. ಹಾಗಾಗಿ ಕ್ಷಯೋ ಮೂತ್ರ ಪುರುಷಯೋ ಯುವಾಭವತಿ ವೃದ್ಧೋಪಿ, ಮುದುಕನು ಹುಡುಗನಾಗ್ತಾನೆ, ಮರಳಿ ಯೌವನ ಬರುತ್ತೆ. ಮೂಲಬಂಧ ಸಿದ್ಧಿಯ ಲಕ್ಷಣ ಏನಂದರೆ ಯೌವನದ ಲಕ್ಷಣಗಳು ದೇಹದಲ್ಲಿ ಗೋಚರ ಆಗುತ್ತೆ. ಶಕ್ತಿ ಆಗಲಿ, ಉತ್ಸಾಹ ಆಗಲಿ, ಕಣ್ಣು ಕಿವಿ ಎಲ್ಲ ಚುರುಕಾಗುತ್ತೆ. ಮತ್ತೆ ಯುವಾಭವತಿ ವೃದ್ಧೋಪಿ ಸತತಂ ಮೂಲಬಂಧನಾತ್. ಯಾವಾಗ ಅಂದರೆ ಸತತಂ ಮೂಲಬಂಧನವನ್ನು ಅಹೋರಾತ್ರ ನಿರಂತರ ಎಚ್ಚರ ಇದ್ದಷ್ಟು ಹೊತ್ತು ಮಾಡ್ತಾ ಇರಬೇಕು. ಹಾಗೆ ಮಾಡಿದಾಗ, ಸತತ ಮೂಲಬಂಧನ ಮಾಡಿದಾಗ ವೃದ್ಧಾಪ್ಯಕ್ಕೆ ಹೋದವನು ಕೂಡ ಮರಳಿ ಯೌವನಕ್ಕೆ ಬರಬಹುದು ಅಂಥೇಳಿ ಪ್ರಕ್ರಿಯೆ ಹೇಳ್ತಾರೆ. ಅಪಾನ ಮೇಲ್ಮುಖ ಆದಾಗ ಅಪಾನೇ ಊರ್ಧ್ವಗೆ ಜಾತೆ ಪ್ರಯಾತೆ ವನ್ನಿಮಂಡಲವನ್ನು ತಲುಪಿದಾಗ ತದಾ ಅನಲಶಿಖ ದೀರ್ಘಾಜಾಯತೆ ವಾಯುನಾಹತ. ಈ ವಾಯುವಿನ ಪರಿಣಾಮವಾಗಿ ಅನಲಶಿಖ ಅಗ್ನಿಜ್ವಾಲೆ ಉದ್ದಾಗತ್ತೆ. ಎಷ್ಟು ಉದ್ದಾಗತ್ತೆ ಅಂದರೆ ಪ್ರಾಣದವರೆಗೆ ಬಂದು ತಲುಪತ್ತೆ. ಅದು ಹೃದಯದಲ್ಲಿ ಪ್ರಾಣ ಇದೆಯಲ್ಲ, ಅಲ್ಲಿವರೆಗೂ ಬಂದು ತಲುಪತ್ತೆ, ಉಷ್ಣ ಸ್ವರೂಪಕವಾಗಿ ಬಂದು ತಲುಪತ್ತೆ. ಪ್ರಾಣಕ್ಕೆ ಯಾವಾಗ ಬಂದು ತಲುಪ್ತೋ ಎಲ್ಲ ಕಡೆ ವ್ಯಾಪಿಸುತ್ತೆ ಅದು ಅಗ್ನಿಜ್ವಾಲೆ. ಯಾಕೆಂದರೆ ಪ್ರಾಣ ಅನ್ನೋದು ಅಂಥದ್ದೊಂದು ಕೇಂದ್ರವೂ ಹೋದದು, ಹೃದಯ ಅನ್ನೋದು. ಅಲ್ಲಿಂದ ಸರ್ವತ್ರ ಅಗ್ನಿಶಿಖೆ ವ್ಯಾಪಿಸಿ ತೇನ ಅತ್ಯಂತ ಪ್ರದೀಪ್ತಸ್ತು ಜ್ವಲನೋ ದೇಹಜಸ್ತತ. ಈ ದೇಹಾಗ್ನಿ, ಕಾಯಾಗ್ನಿ ಏನಿದೆಯೋ ಅದು ಉತ್ತುಂಗದ ಸ್ಥಿತಿಗೆ ಹೋಗಿ ತಲುಪಿದಾಗ ಬಿಸಿ ತಡೆಯಲಾರದೆ ತೇನ ಕುಂಡಲಿನಿ ಸುಪ್ತ ಸಂತಪ್ತ ಸಂಪ್ರಬುದ್ಧತೆ. ನಿದ್ದೆ ಮಾಡಬೇಕು ಅಂದರೆ ಒಂದು ಮಟ್ಟದ ತಂಪು ಬೇಕು.
ಈ ಬೇಸಿಗೆಯಲ್ಲಿ ನಿದ್ದೆ ಬರೋದಿಲ್ಲ, ಅಥವಾ ನಿದ್ದೆ ತೆಳುವಾಗಿ ಬರುತ್ತೆ. ಸೆಕೆ ತುಂಬ ಇದ್ದಾಗ ನಮಗೆ ನಿದ್ದೆ ಚೆನ್ನಾಗಿ ಬರೋದಿಲ್ಲ ನೋಡಿ ಅಂತ. ನಿದ್ದೆಗೂ ವಿರೋಧ ಈ ಪಿತ್ತ ಇದೆಯಲ್ಲ, ಅದು ನಿದ್ದೆಗೇನು ಪೂರಕ ಅಲ್ಲ ಅದು. ಹಾಗಾಗಿ ಈ ಬಿಸಿ ಹೆಚ್ಚಾದಾಗ ಸುಪ್ತ ಕುಂಡಲಿನಿ ಸಂತಪ್ತ ಸಂಪ್ರಬುದ್ಧತೆ, ಆಕೆ ಅನಿವಾರ್ಯವಾಗಿ ಎಚ್ಚರಗೊಳ್ತಾಳೆ. ಹೇಗೆ ಅಂದರೆ ದಂಡಾಹತ ಭುಜಂಗೀವ, ಭುಜಂಗಿ ಹೆಣ್ಣು ಸರ್ಪ ಕೋಲಿನಿಂದ ಹೊಡೆದ್ರೆ ಅದಕ್ಕೆ ಏನಾಗುತ್ತೆ ಹೇಳಿ? ಬುಸ್ ಅಂತ ಎದ್ದು ನಡೆಯುತ್ತಲ್ಲ ಅದು. ದಂಡಾಹತ ಭುಜಂಗೀವ ಅಂತ ಆ ತರಹ ಆಗತ್ತೆ ಅಂತಲೂ ಹೇಳ್ತಾರೆ ಬಲ್ಲವರು. ಅದನ್ನು ಚಾಲನೆ ಒಂದು ಕುಂಡಲಿನಿ ಚಾಲನ ಅಂತೆಲ್ಲ ಹೇಳ್ತಾರಲ್ಲ, ಶಕ್ತಿ ಚಾಲನ ಅಂತಲ್ಲ. ಚಾಲನ ಅಂದ್ರೆ ಏನು? ಸರ್ಪಕ್ಕೆ ಕೋಲಿನಿಂದ ಹೊಡೆದಾಗ ಭುಸ್ಸನ ಎದ್ದು ನಿಲ್ಲುವಂತೆ ಕುಂಡಲಿನಿ ರುಜುತಾಂಬರಜೆ, ನೆಟ್ಟಗಾಗತ್ತೆ ಅಂತ. ಸರ್ಪ ಕುಟಿಲವಾಗಿರುತ್ತೆ ಅಲ್ವಾ, ಕೋಲಿಂದ ಹೊಡೀರಿ ನೆಟ್ಟಗಾಗುತ್ತದು, ಹೀಗೆ ನೆಟ್ಟು ನಿಂತ್ಕೊಳ್ಳುತ್ತೆ ನೋಡಿ. ಅದು ಕಾಳಿಂಗ ಸರ್ಪ ನೋಡಿ, ಅಥವಾ ನಾಗರಹವನ್ನೇ ನೋಡಿ, ನೆಟ್ಟು ನಿಂತ್ಕೊಳ್ಳುತ್ತೆ ಅದು ಅಂತ. ನಿಂತ್ಕೊಳ್ಳೋದು ಮಾತ್ರ ಅಲ್ಲ, ನಿಶ್ವಸ್ಯ ಅಂತ ಬುಸ್ಸನ ಆ ಉದ್ಗಾರ ಕೂಡ ಇದೆ ಅದರದ್ದಲ್ಲಿ ಅಂತ. ನಿಶ್ವಸ್ಯ ರುಜುತಾಮ್ರಜೇತ್, ಆಮೇಲೆ ಸುಮ್ಮನೆ ಇರೋದಿಲ್ಲ ಅದು. ಸರ್ಪ ಹೇಗೆ ಬೆಲಕ್ಕೆ ಹೋಗಿ ಬೆಲದಲ್ಲಿ ಪ್ರವೇಶ ಮಾಡುತ್ತೋ ಅದೇ ರೀತಿಯಲ್ಲಿ ಕುಂಡಲಿನಿ ಸುಷುಮ್ನಾ ಬಿಲದಲ್ಲಿ, ಸುಷುಮ್ನಾ ಮಾರ್ಗದಲ್ಲಿ ಪ್ರವೇಶ ಮಾಡಿ ಬ್ರಹ್ಮನಾಡ್ಯ ಅಂತರಂ ರಜೇತ್, ಬ್ರಹ್ಮನಾಡಿ ಅಂತ ಕರೀತಾರೆ ಸುಷುಮ್ನಾಗೆ. ಅಲ್ಲಿ ಹೋದ್ಮೇಲೆ ಆಯ್ತು, ಕೆಲಸ ಆಯಿತು ಅಂತ. ಅದು ಮೇಲೆ ಮೇಲಕ್ಕೆ ಹೋಗುತ್ತೆ. ಅದು ಈ ಅಗ್ನಿಯಿಂದಾಗಿ ಚಂದ್ರಮಂಡಲ ಕೂಡ ಕರಗಿರುತ್ತೆ, ಅಲ್ಲಿಂದ ಮಳೆ ಬೀಳುತ್ತೆ, ಸುಧಾ ಪ್ರವಾಹ ಮೇಲಿಂದ. ಈ ಕುಂಡಲಿನೂ ಕುಡಿಯುತ್ತೆ, ಜೀವವು ಕೂಡ ಅದನ್ನು ಪಾನ ಮಾಡುತ್ತೆ. ಅದು ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಡೆ ಎಲ್ಲ ಪ್ರಾಣಶಕ್ತಿಗಳು ಕೂಡ ಹಂಚಿಕೆ ಆಗುತ್ತೆ ಅದರದ್ದು, ಸರ್ವತ್ರ ಇದರ ವಿತರಣೆ ಆಗುತ್ತೆ ಅಂತ. ರಾವಣ ಸಂಹಾರ ಆದಮೇಲೆ ಒಂದು ಅಮೃತ ವೃಷ್ಟಿ ಆಯಿತು ಅಂತ ನಾವು ಕೇಳ್ತೀವಿ. ಅಲ್ಲಿ ರಾಮ ವರ ಕೊಡಿಸ್ತಾನೆ ಕಪಿಗಳಿಗೆಲ್ಲ, ಸತ್ತವರೆಲ್ಲ ಬದುಕಿ ಎದುರು ಅಂತ ಪುನಃ ಅಂತ. ಅವೆಲ್ಲ ಪ್ರಾಣಶಕ್ತಿಗಳು. ವಾನರರು ಅಂದರೆ ಏನು? ಅವೆಲ್ಲವೂ ಕೂಡ ಹನುಮಂತ ಮುಖ್ಯ ಪ್ರಾಣ ಅಂದರೆ ಅವೆಲ್ಲವೂ ಕೂಡ ಪ್ರಾಣಶಕ್ತಿಗಳು. ವಾನರರೆಲ್ಲರೂ ಕೂಡ ರಾಮನಿರ್ತಾನೆ ಆತ್ಮ, ಪರಮಾತ್ಮ ಅವನು ಅಲ್ವಾ. ಸೀತೆ ಬುದ್ಧಿ, ಪ್ರಕೃತಿ. ಅಲ್ಲಿ ಆ ಮಳೆ, ಅಮೃತದ ಮಳೆ ಕೊನೆಯಲ್ಲಿ ರಾವಣ ಸಂಹಾರ ಆದಮೇಲೆ ಒಂದು ಅಮೃತದ ಮಳೆ ಬಿತ್ತು ನೋಡು, ಅಂಥ ಸ್ಥಿತಿಯನ್ನು ಅದು ಇದನ್ನು ನೆನಪು ಮಾಡುತ್ತೆ. ಈ ಸ್ಥಿತಿಯನ್ನು ಅದು ನೆನಪು ಮಾಡುತ್ತೆ. ಅದು ಅಲ್ಲಿವರೆಗೆ ಯುದ್ಧ ಬಿಸಿ ಎಲ್ಲ ಇದೆ. ಕೊಟ್ಟ ಕೊನೆಯಲ್ಲಿ ಎಲ್ಲ ಪ್ರಾಣಿಗಳಿಗೂ ಅಮೃತದ ಪಾಲು ಸಿಕ್ಕಿ ಎಲ್ಲವೂ ಸಚೇತನಗೊಂಡು, ಎಲ್ಲವೂ ತಂಪಾಗಿ, ಎಲ್ಲವೂ ತಮ್ಮ ಉತ್ತುಂಗಾವಸ್ಥೆಗೆ, ಉಚ್ಛ್ರಾಯದ ಅವಸ್ಥೆಗೆ ಹೋಗುವಂತಾದಾಗ ಮನುಷ್ಯ ಪೂರ್ಣನಾಗ್ತಾನೆ, ಪೂರ್ಣತೆಯನ್ನು ಹೊಂದ್ತಾನೆ. ಇದು ಒಟ್ಟು ಪ್ರಕ್ರಿಯೆ. ಇದು ಈ ಅಮೃತಪಾನದ ಸುತ್ತಮುತ್ತ ಅಂದರೆ ತುಂಬ ವಿಷಯಗಳಿದೆ. ನಾವೊಂದು ಬಿಂದುವನ್ನು ಮಾತ್ರ ಮುಟ್ಟಲಿಕ್ಕೆ ಹೋದಂತೆ ಅಂತ ಹೇಳಿದ್ರು ಕೂಡ ತಪ್ಪಾಗತ್ತೆ. ಮುಟ್ಟಲಿಕ್ಕೆ ಹೋದಂತೆ ಆಗುವಂಥದ್ದು. ಹಾಗಾಗಿ ಇಂಥದ್ದು ವೇದವು ಕೂಡ ಇದನ್ನು ಹೇಳಿದೆ. ಅಪಾಮ ಸೋಮಂ ಅಮೃತ ಅಭೂಮ, ವೇದವಾಕ್ಯ ನೋಡಿ. ಅಪಾಮ ಸೋಮಂ, ಸೋಮವನ್ನು ಸವಿದೆವು. ಅಮೃತ ಅಭೂಮ, ಅಮೃತರಾದೆವು. ಅದರ್ಶ್ಮ ಜ್ಯೋತಿ, ಜ್ಯೋತಿಯನ್ನು ಕಂಡೆವು. ಅಭಿಧಾಮ ದೇವಾನ್, ದೇವತೆಗಳನ್ನು ತಿಳಿದೆವು. ಏನದು? ಇದೇ ಅದು. ಹಾಗಾಗಿ ಸೋಮಪುರ್ ಯಾರಿದ್ದಾರೋ ಅದನ್ನು ಹೊರಗೂ ಹೇಳ್ಬೋದು, ಒಳಗೂ ಹೇಳ್ಬೋದು. ಅಗ್ನಿಹೋತ್ರದ ಪ್ರಕ್ರಿಯೆಯಲ್ಲಿ ಸೋಮಪಾನ ಅಂತ ಬರುತ್ತೆ. ಅದು ಇದು ಎರಡು ಪರಸ್ಪರ ಸಂವಾದಿಯೇ. ಇದು ಇದೇ ಅದು ಅದೇ ಇದು ಅಂತ ಅನ್ಬೋದು, ಅದರ ಹೊರರೂಪ ಇದು ಅಂತ ಅನ್ಬೋದು ನಾವು. ಹಾಗಾಗಿ ಅದನ್ನು ವೇದ ಕೂಡ ಆ ರೀತಿಯಲ್ಲಿ ಉಲ್ಲೇಖ ಮಾಡಿದೆ. ಶಂಕರಾಚಾರ್ಯರು ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ ತುಂಬ. ಸಂತಾಪಿತ ಚಂದ್ರಮಸಃ ಪತಂತೀಂ ಪೀಯೂಷಧಾರಾಂ ಪಿಬದೀಹ ಧನ್ಯ. ಜೀವನದ ಪರಮ ಲಕ್ಷ್ಯ, ಪರಮ ಗುರಿ ಅದು. ಅತ್ಯಂತ ಶ್ರೇಷ್ಠವಾದ ಆಹಾರ ಅದು. ಉತ್ತಮೋತ್ತಮವಾದ ಆಹಾರ ಯಾವುದು ಅಂದರೆ ಇದು. ಹಾಗಾಗಿ ಇಲ್ಲಿಂದ ಪ್ರಾರಂಭ ಮಾಡಬೇಕು. ಅನ್ನಂ ಬ್ರಹ್ಮ ಅಂದರೆ ಇದು. ಈ ಅನ್ನ ಇದೆಯಲ್ಲ, ಇದು ಸರಿಯಾದ ಬ್ರಹ್ಮ. ಇದು ಎಲ್ಲ ಅನ್ನವೂ ಬ್ರಹ್ಮವೇ, ಅಲ್ಲಿಗೆ ಹೋಗಿ ತಲುಪಿಸುತ್ತೆ ನಮ್ಮನ್ನು, ಅಲ್ಲಿಂದ ಬಂದಿದೆ. ಆದರೆ ಈ ಅನ್ನ, ಅಮೃತ ರೂಪವಾಗಿರ್ತಕ್ಕಂಥ ಅನ್ನ ಇದೆಯಲ್ಲ, ಇದು ಸರ್ವೋತ್ತಮವಾಗಿರ್ತಕ್ಕಂಥ ಅನ್ನ. ಇದನ್ನು ಪಾನ ಮಾಡುವಂತೆ ಬದುಕಬೇಕು. ಇದನ್ನು ಪಾನ ಮಾಡೋದಕ್ಕೆ ಯಾವುದೆಲ್ಲ ವಿರೋಧವೋ ಅದೆಲ್ಲ ಪಾಪ, ಅದೆಲ್ಲ ನಿಷಿದ್ಧ. ಇದನ್ನು ಪಾನ ಮಾಡೋದಕ್ಕೆ ಅನುಕೂಲವಾಗಂತ ಏನೆಲ್ಲ ಇದೆಯೋ ಅದೆಲ್ಲ ಶಾಸ್ತ್ರ ವಿಧಿಗಳು, ಧರ್ಮ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತವೆ. ಅಂಥ ಬದುಕನ್ನು ಮಾಡಿ, ಅಮೃತ ಪಾನ ಮಾಡಿ ನಾವು ಅಮೃತರಾಗಬೇಕು. ಜೀವನದ ಚರಮ
ಪರಮ ಲಕ್ಷ್ಯ ಅದು. ಹರೇ ರಾಮ್. ಗೋಕರ್ಣಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.